ಸ್ತುತಿಸುತ್ತಾ ಇದ್ದೇವೆ. ನಿಮ್ಮ ಸೇವಕರ ಜೊತೆಯಲ್ಲಿ ಸೇರಿ ಕರ್ತನೆ ಪ್ರಿಯ ಸಭೆಯಲ್ಲಿ ಇವತ್ತು ಸೇವೆ ಮಾಡುವಂತ ಮತ್ತು ನಿಮ್ಮನ್ನು ಆರಾಧಿಸುವಂತ ಈ ಅನ್ಯೋನ್ಯತೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತಾ ಇದ್ದೇವೆ. ಕರ್ತನೆ, ಈ ಸಭೆಯನ್ನ ನಿಮ್ಮ ಹಸ್ತಕ್ಕೆ ನಾವು ಕೊಡುತ್ತಾ ಇದ್ದೇವಪ್ಪ. ಕರ್ತನೆ, ಈ ಪಟ್ಟಣದಲ್ಲಿ ಕರ್ತನೆ ನಿಮಗಾಗಿ ಬೆಳಗಲು, ನಿಮ್ಮನ್ನ ಮಹಿಮೆಪಡಿಸಲು ಕರ್ತನೆ ನೀವು ಬೇರ್ಪಡಿಸಿದಂಥ ಕರ್ತನೆ ಮಕ್ಕಳಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತಾ ಇದ್ದೇವೆ. ನಿಮ್ಮ ದಾಸನಾಗಿರ್ತಕ್ಕಂಥ ಪಾಸ್ಟರ್ ಪ್ರಭಾಕರ್ ಅವರ ಕುಟುಂಬಕ್ಕಾಗಿ, ಈ ಸಭೆಯಲ್ಲಿರ್ತಕ್ಕಂಥ ಪ್ರತಿ ಹಿರಿಯರಿಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತಾ ಇದ್ದೇವೆ. ಕರ್ತನೆ, ನೀವು ಆಶೀರ್ವದಿಸಿರಿ. ಕರ್ತನೆ, 2 ದಿನ ನಿಮ್ಮ ಪಾದದಲ್ಲಿ ಅವರ ಜೊತೆಯಲ್ಲಿ ಇರಲಿಕ್ಕಾಗುವಂತೆ ಒಂದು ಕೃಪೆ ನೀಡಿದಕ್ಕಾಗಿ ಸ್ತೋತ್ರ ಹೇಳುತ್ತಾ ಇದ್ದೇವೆ. ಕರ್ತನೆ, ನಿಮ್ಮ ವಾಕ್ಯದ ಮೂಲಕ ಮಾತನಾಡುವಾಗ ನಾವು ಒಬ್ಬರು ಮತ್ತೊಬ್ಬರನ್ನ ಬಲಪಡಿಸಿಕೊಳ್ಳಲಿಕ್ಕಾಗುವಂತೆ ನಿಮ್ಮ ವಿಶೇಷವಾದ ಸಾನ್ನಿಧ್ಯ ಅನುಗ್ರಹಿಸಿರಿ. ನಿಮ್ಮನ್ನ ಘನಪಡಿಸಿಕೊಳ್ಳ್ರಿ. ಅಂತರಾತ್ಮಗಳಲ್ಲಿ ಕರ್ತನೆ ಒಂದು ವಿಶೇಷವಾದ ಬಿಡುಗಡೆ ತೆಗೆದುಕೊಂಡು ಬನ್ರಿ. ನಿಮ್ಮ ಪರಿಶುದ್ಧಾತ್ಮನ ಕೃಪೆಯ ಮೂಲಕ ನಮ್ಮ ಮಧ್ಯದಲ್ಲಿ ನೀವು ಕರ್ತನೆ ಇಳಿದು ಬನ್ರಿ. ಕರ್ತನೆ, ನಮ್ಮ ಮಧ್ಯದಲ್ಲಿ ಚಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅನೇಕ ಅಯೋಗ್ಯತೆಗಳು ನಮ್ಮ ಜೀವಿತದಲ್ಲಿವೆ. ಅವುಗಳನ್ನು ಲೆಕ್ಕಿಸದೆ ನಿಮ್ಮ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ಕೊಟ್ಟು ನಿಮ್ಮ ಪ್ರಸನ್ನತೆಯಿಂದ ನೀವು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಸುಂದರವಾಗಿರ್ತಕ್ಕಂಥ ಸಭೆಯಲ್ಲಿ ಮತ್ತೆ ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನ ದಾಸನಾಗಿರ್ತಕ್ಕಂಥ ಪಾಸ್ಟರ್ ಪ್ರಭಾಕರ್ ಅವರ ಜೊತೆಯಲ್ಲಿ ಸೇರಿ ಸೇವೆ ಮಾಡುವುದಕ್ಕೆ ಈ ಅವಸರ ಕೊಟ್ಟಿರ್ತಕ್ಕಂಥ ಕರ್ತನಿಗೆ ನಾನು ಯೇಸುವಿ ನಾಮದಲ್ಲಿ ಆತನಿಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಮತ್ತು ಸೇವಕರುಗಳಿಗೂ ಸಭೆಯೆಲ್ಲ ಹಿರಿಯರಿಗೂ ನಾನು ಯೇಸುವಿ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಕ್ಷೇಮವಾಗಿದ್ದೀರಾ? ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ಕರಗಳಂತೆ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಸಾಯಂಕಾಲ ವೇಳೆಯಲ್ಲಿ ನಿಮಗೆ ಸಮಯ ಎಷ್ಟು ಇರ್ತದೆ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ಒಂದು ಚಿಕ್ಕ ಸಬ್ಜೆಕ್ಟನ್ನು ನಾನು ನಿಮ್ಮಲ್ಲಿ ಹೇಳುವ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥನಾ ಸಹಿತವಾಗಿ ಕುಳಿತು ದೇವರನ್ನ ಘನಪಡಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನಾಗಿದ್ದಾನೆ. ಈ ನಂಬಿಕೆ ಅನ್ನುವಂಥದ್ದು ಅಕಸ್ಮಾತ್ತಾಗಿ ಬರುವಂಥದ್ದಲ್ಲ. ನಂಬಿಕೆಯಲ್ಲಿ 9 ಕೃಪಾವರಗಳಲ್ಲಿ ನಂಬಿಕೆ ಎಂಬ ಒಂದು ಕೃಪಾವರ ಇದೆ. ಅದರ ಬಗ್ಗೆ ಹೇಳ್ತಾ ಇಲ್ಲ. ಅದು ಕೃಪಾವರ, ಪರಿಶುದ್ಧಾತ್ಮನ ವರಗಳಲ್ಲಿ ಸಿಗುವಂತ ನಂಬಿಕೆಯ ಮಹತ್ವಗಳನ್ನು ಮಾಡುವಂತ ಕೃಪಾವರ ಇರುವಂತದ್ದಾಗಿದೆ. ಆದರೆ ನಂಬಿದವರೆಲ್ಲರಿಗೂ ದೇವರು ತನ್ನನ್ನು ನಂಬುವುದಕ್ಕಾಗಿ, ತನಗಾಗಿ ಜೀವಿಸುವುದಕ್ಕಾಗಿ, ಮತ್ತೆ ನಾವು ನಂಬಿ ರಕ್ಷಿಸಲ್ಪಟ್ಟು ದೇವರಿಗಾಗಿ ಜೀವಿಸುವುದಕ್ಕಾಗಿ, ನಂಬಿದ ನಂತರ ನಂಬಿಕೆಯ ಪ್ರತಿ ಕಾರ್ಯಗಳಲ್ಲಿ ನಾವು ಮುಂದುವರಿಯಲಿಕ್ಕಾಗುವಂತೆ, ಮತ್ತೆ ದೇವರು ನಮ್ಮ ಶರೀರ, ಪ್ರಾಣ, ಆತ್ಮಕ್ಕಾಗಿ ಇಟ್ಟಿರ್ತಕ್ಕಂಥ ಪ್ರತಿ ಕಾರ್ಯಗಳನ್ನ ನಂಬಲಿಕ್ಕಾಗುವಂತೆ ದೇವರು ನಮ್ಮೊಳಗೆ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ನಂಬಿಕೆ ಅಕಸ್ಮಾತ್ತಾಗಿ ಬರುವಂಥದ್ದಲ್ಲ. ನಂಬಿಕೆ ದೇವರು ಹುಟ್ಟಿಸ್ತಾನೆ, ಅದನ್ನ ದೇವರು ಪೂರೈಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೊಳಗೆ ನಂಬಿಕೆ ಹುಟ್ಟಿಸುವಾಗ, ದೇವರು ಅದನ್ನು ಪೂರೈಸುವಾಗ, ಅದಕ್ಕೆ ತಕ್ಕ ಹಾಗೆ ನಮ್ಮನ್ನ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ದೇವರ ಘನವಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಸಹಾಯ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳಿದೆ, ನಂಬಿಕೆ ಅಕಸ್ಮಾತ್ತಾಗಿ ಹುಟ್ಟುವಂಥದ್ದು ಅಲ್ಲ. ಬೈಬಲ್ನಲ್ಲಿ ಬರೆಯಲ್ಪಡ್ತದೆ, ಈ ನಂಬಿಕೆ ಅನ್ನುವಂಥದ್ದು, ಇಲ್ಲವೇ ದೇವರ ರಾಜ್ಯ ಅನ್ನುವಂಥದ್ದು ಒಂದು ಸಾಸಿವೆ ಕಾಳಿಗೆ ಹೋಲಿಸಿ ಯೇಸು ಸ್ವಾಮಿ ಅದನ್ನು ಕಲಿಸಿದ್ದಾನೆ ಶಿಷ್ಯರಿಗೆ. ನಂಬಿಕೆ ಅನ್ನುವಂಥದ್ದು ಯೇಸು ಸ್ವಾಮಿಗೆ ತನ್ನ ಶಿಷ್ಯರು ಕೇಳಿದರು, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಹೇಳಿದ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ನೇರವಾಗಿ ಈ ರೀತಿಯಿಂದ ಹೇಳಿದ,
ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ಈ ಗುಡ್ಡ, ಈ ಪರ್ವತ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳ್ತದೆ. ಅತ್ತಿ ಮರಕ್ಕೆ ನೀವು ಆಜ್ಞಾಪಿಸಿದ್ದೀಯಾದರೆ ಅದು ಸಮುದ್ರದಲ್ಲಿ ಹೋಗಿ ನೆಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟ. ಈ ವಿಷಯ ಯೇಸು ಸ್ವಾಮಿ ಅಕಸ್ಮಾತ್ ಆಗಿ ಬರುವಂತ ನಂಬಿಕೆ ವಿಷಯವಾಗಿ ಅಲ್ಲ, ಹುಟ್ಟಿ ಬೆಳೆಯುವ ನಂಬಿಕೆ ವಿಷಯವಾಗಿ ಮಾತನಾಡಿದ. ಪ್ರೈಸ್ತಲ್ಲ, ಹಲ್ಲೆಲೂಯಾ. ಕರಗಣಿತಿ ದೇವರಿಗೆ ಸ್ತೋತ್ರ ಹೇಳೋಣ. ನನ್ನ ಜೊತೆಗೆ ಸಹಮತರಾಗಿದ್ದೀಯಾದರೆ ಹುಟ್ಟಿ ಬೆಳೆಯುವ ನಂಬಿಕೆ ವಿಷಯವಾಗಿ ಯೇಸು ಸ್ವಾಮಿ ಮಾತನಾಡಿದ ಶಿಷ್ಯರೊಟ್ಟಿಗೆ. ಪ್ರೈಸ್ತಲ್ಲ, ಅದಕ್ಕಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಾರಂಭದಲ್ಲಿ ಯಾವುದೋ ಒಂದು ನೆವದ ಮೂಲಕವಾಗಿ ಇಲ್ವೇ ಕೆಲವರು ಸಮಾಧಾನ ಇರಲಾರದೆ, ಸಂತೋಷ ಇರಲಾರದೆ, ಈ ಲೋಕದಲ್ಲಿ ಯಾವ ಆಸರೆಗಳನ್ನ ಕಾಣಲಾರದೆ ನಿರಾಶ್ರಿತರಾಗಿ ಬಾಧೆ ಪಡುವವರಾಗಿ ನಾವು ಹೇಗೂ ಕರ್ತನ ಕಡೆಗೆ ಬರುವವರಾಗಿದ್ದೇವೆ. ಅದರಲ್ಲಿ ಬಹಳ ಸ್ವಲ್ಪ ಜನ ನಿಕೋದೇಮನಂತೆ ನಿತ್ಯ ಜೀವಕ್ಕಾಗಿ ಹುಡುಕುವಂತ, ದೇವರ ರಾಜ್ಯವನ್ನು ಹುಡುಕುವಂತ ವ್ಯಕ್ತಿಗಳು ಬಹಳ ಕಡಿಮೆ ಆಗಿರ್ತಾರೆ. ಇಟ್ ಮೀನ್ಸ್ ಒಂದು ಪರ್ಸೆಂಟ್ ಅಂತೇಳಿ ಹೇಳ್ಬೋದು. 100ಕ್ಕೆ ಒಬ್ಬರಂತೆ ಇಲ್ಲವೇ 1000ಕ್ಕೆ ಒಬ್ಬರಂತೆ ನಿಕೋದೇಮನ ಹಾಗೆ ರಕ್ಷಣೆಯನ್ನ ಇಲ್ಲವೇ ದೇವರ ರಾಜ್ಯವನ್ನ ಹುಡುಕಿಕೊಂಡು ಇರುವಂತ ವ್ಯಕ್ತಿಗಳು ಇರುವವರಾಗಿದ್ದಾರೆ. ಇಲ್ವೇ ನಾವೆಲ್ಲ ಒಂದಲ್ಲ ಒಂದು ಬಾಧೆಯಲ್ಲಿ ಬಾಧಿತರಾಗಿ, ಪಾಪಗಳಿಂದ ಪೀಡಿತರಾಗಿ, ಇಲ್ಲವೇ ದುರ್ಚಟಗಳಿಂದ ಪೀಡಿತರಾಗಿ, ಪಾಪದ ಬಂಧನ, ಶಾಪದ ಬಂಧನ ಇತ್ಯಾದಿ ಅನೇಕ ವಿಧವಾಗಿರ್ತಕ್ಕಂಥ ಸಂಕಟಗಳಲ್ಲಿ ನಾವು ಮುಳುಗಿರುವ ಸಂದರ್ಭದಲ್ಲಿ ಯೇಸು ಸ್ವಾಮಿಯಿಂದ ಬಿಡುಗಡೆ ಸಿಗ್ತದಂತೇಳಿ ಯಾರ ಮೂಲಕವಾಗಿಯೋ ನಮಗೆ ಸುವಾರ್ತೆ ಸಿಕ್ಕಲ್ಪಟ್ಟು ನಾವು ಅದನ್ನು ನಂಬಿಕೊಂಡು ಬರುವವರಾಗಿದ್ದೇವೆ. ಆ ನಂಬಿಕೊಂಡು ಬರುವಾಗಿನಿಂದ ಆ ನಂಬಿಕೆಯನ್ನು ಹುಟ್ಟಿಸುವವನು ಸಹ ದೇವರಾಗಿದ್ದಾನೆ. ಪ್ರೈಸಲು, ಅದನ್ನು ಹುಟ್ಟಿಸುವವನು, ಪೂರೈಸುವವನು ನಮ್ಮ ತಂದೆಯಾದ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಿಂದ ಕೆಲವು ಪ್ರಯತ್ನಗಳನ್ನ, ಪ್ರಯಾಸಗಳನ್ನ ನಮ್ಮಲ್ಲಿ ಹುಟ್ಟಿಸುವವನಾಗಿದ್ದಾನೆ. ಕೆಲವು ಪ್ರಯಾಸಗಳನ್ನ ಇವಾಗ ತಿಳಿರಿ, ನೀವು ಈ ಆಲಯವನ್ನ ದೊಡ್ಡದಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ದರ್ಶನ ಎತ್ಕೊಂಡಿದ್ದೀರಿ. ನಮ್ಮಲ್ಲಿ ಕೆಲವು ಬದಲಾವಣೆಗಳು ಬರ್ಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೀರಿ. ಅದರ ನಿಮಿತ್ತವಾಗಿ ತ್ಯಾಗ ಮಾಡೋಕ್ಕೋ, ಅದರ ನಿಮಿತ್ತವಾಗಿ ಪ್ರಯಾಸ ಪಡೋಕ್ಕೋ, ಅದರ ನಿಮಿತ್ತವಾಗಿ ಅನೇಕ ಕಾರ್ಯಗಳನ್ನ ಹಮ್ಮಿಕೊಳ್ಳುವುದಕ್ಕೋ ನೀವು ತೊಡಗಿರುವ ಸಂದರ್ಭದಲ್ಲಿ ದೇವರ ಮಕ್ಕಳೇ, ಆ ನಂಬಿಕೆಯನ್ನ ಹುಟ್ಟಿಸುವ ಆತನಾಗಿದ್ದಾನೆ ಮತ್ತು ಪ್ರಯತ್ನಗಳನ್ನ ನಮ್ಮ ಜೀವಿತದಲ್ಲಿ ಪ್ರಯಾಸಗಳನ್ನ ಹುಟ್ಟಿಸಿ ಅವುಗಳನ್ನ ಪೂರ್ತಿ ಕಡೆಗೆ ನಡೆಸುವ ದೇವರಾಗಿದ್ದಾನೆ. ಪ್ರೈಸಲ್ಲ, ನಾವು ನಂಬಿಕೆಯಲ್ಲಿ ಅಣಗಾಡುತ್ತಾ ಇರುವ ಸಂದರ್ಭದಲ್ಲಿ ಇಲ್ಲವೇ ಯಾವುದಾದ್ರೂ ಒಂದು ಪ್ರಯಾಸಗಳನ್ನ ನಾವು ಪಡುವ ಸಂದರ್ಭದಲ್ಲಿ, ನಾವು ಪ್ರಯತ್ನಗಳನ್ನು ಪಡುವ ಸಂದರ್ಭದಲ್ಲಿ ಅದರ ಫಲಿತಾಂಶ ಯಾವಾಗ ನಮಗೆ ಸಿಗ್ತದೋ ಆವಾಗ ದೇವರಲ್ಲಿ ನಾವು ಅತಿಯಾಗಿ ಸಂತೋಷ ಪಡುವುದಕ್ಕೆ ಸಹಾಯ ಉಂಟಾಗ್ತದೆ. ಪ್ರೈಸಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಪ್ರಾರಂಭದಲ್ಲಿ ಶಿಷ್ಯರನ್ನ ತನ್ನ ಕಡೆಗೆ ಕರೆದ. ಅವರು ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿರುವವರು, ತಮ್ಮದೇ ಆಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ತೊಡಗಿರ್ತಕ್ಕಂಥ ಶಿಷ್ಯರನ್ನ ಯೇಸು ಸ್ವಾಮಿ ಕರೆದು ತನಗೆ ಶಿಷ್ಯರನ್ನಾಗಿ ಮಾಡಿಕೊಂಡ. ಶಿಷ್ಯರನ್ನಾಗಿ ಮಾಡಿಕೊಂಡ ಮೇಲೆ ಅವರ ನಂಬಿಕೆ ಹೆಚ್ಚಬೇಕಾಗಿತ್ತು. ಪ್ರೈಸಲ್ಲ, ಏನು ಹೆಚ್ಚಬೇಕಾಗಿತ್ತು? ಅವರ ನಂಬಿಕೆ ಹೆಚ್ಚಬೇಕಾಗಿತ್ತು. ಅವರಿಗೆ 3.5 ವರ್ಷ ಟ್ರೈನಿಂಗ್ ಕೊಟ್ಟ. ನಮಗೆಲ್ಲ ಗೊತ್ತಿದೆ, 3.5 ವರ್ಷ ತರಬೇತಿಯಲ್ಲಿ ಅವರು ದೇವರ ವಾಕ್ಯ ಕಲಿಬೇಕಾಗಿತ್ತು. ಅನೇಕ ಶಾಸ್ತ್ರಗಳ ಬಗ್ಗೆ ಅವರು ಕಲಿಬೇಕಾಗಿತ್ತು. ಯೇಸು ಸ್ವಾಮಿ ಕಲಿಸುವಂತ ಅನೇಕ ವಿಷಯಗಳನ್ನ ಕಲ್ತರು. ಮತ್ತೆ ನಂಬಿಕೆಯಲ್ಲಿ ಅವರು ಪ್ರಾಕ್ಟಿಕಲ್ ಆಗಿ ಯೇಸು ಸ್ವಾಮಿ ಅವರು ಪ್ರಾಕ್ಟಿಕಲ್ ಸೈಡ್ಗೆ ತಂದ ಅನೇಕ ವಿಷಯಗಳು ಅವರು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗಿತ್ತು. ಈ ರೀತಿಯಿಂದ ಒಂದೊಂದು ಸಲ ಶಿಷ್ಯರಿಗೆ ಕೇಳಿದ್ರು, ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಪ್ರಾರ್ಥಿಸಿದ್ರು. ಸರಿ, ನಿಮ್ಮ ನಂಬಿಕೆ ಹೆಚ್ಚಬೇಕು ಅಂತಂದ್ರೆ ನಿಮ್ಮ ಹಮ್ಮಿಣಿಗಳಲ್ಲಿ ಪರ್ಸ್ನಲ್ಲಿ ಹಣ ತಗೊಳ್ಬೇಡ್ರಿ, 2 ಅಂಗಿ ತಗೊಳ್ಬೇಡ್ರಿ, ನೀವು ಸೇವೆಗೋಸ್ಕರ ಹೋಗ್ರಿ ಅಂತ ಹೇಳ್ಬಿಟ್ಟು ಅವರು ಹುಟ್ಟು ಬಟ್ಟೆ ಮೇಲೆ ಸೇವೆಗೋಸ್ಕರ ಕಳಿಸಿದ. ಅವರು ಸೇವೆ ಮಾಡಿ ಯಾವುದಕ್ಕೂ ಅವರು ಕೊರತೆ ಪಡಲಿಲ್ಲ. ಯೇಸು ಸ್ವಾಮಿಗೆ ಅವರು ತಿರುಗಿ ಬಂದು ಹೇಳಿದರು. ಯೇಸು ಸ್ವಾಮಿ ಕೇಳಿದ, ನೀವು ಹೋದಾಗ ಏನಾದರೂ ಕೊರತೆ ಉಂಟಾಯ್ತಾ? ನಿಮಗೆ ಏನಾದರೂ ಕಷ್ಟಪಟ್ಟಿದ್ದೀರಾ? ಯಾವುದಾದ್ರೂ ವಿಷಯಕ್ಕೆ ಎಣಗಾಡಿದ್ದೀರಾ? ಯಾವತ್ತಾದ್ರೂ ಉಪವಾಸ, ನೀರಿಲ್ಲಾರ್ದೆ, ಊಟ ಇರಲಾರ್ದೆ ಏನಾದರೂ ರಾತ್ರಿ ಕಳೆದಿರಾ ನೀವು ಅಂತ ಹೇಳಿ ಕೇಳುವ ಸಂದರ್ಭ ಇಲ್ಲ ಸ್ವಾಮಿ, ನಮಗೆ ಎಲ್ಲವೂ
ಅನುಕೂಲವಾಗಿ ತೀರಿತು ಎಂಬುದಾಗಿ ಅವರು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದೇ ರೀತಿಯಿಂದ ಶಿಷ್ಯರ ನಂಬಿಕೆಯನ್ನು ಹೆಚ್ಚಿಸಿದಂತ ಕೆಲವು ವಿಷಯಗಳ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ನಾಳೆ ಸಾಧ್ಯ ಆದ್ರೆ ಪರಿಶುದ್ಧಾತ್ಮನ ಅಭಿಷೇಕದ ಬಗ್ಗೆ, ಪರಿಶುದ್ಧಾತ್ಮನ ವಿಷಯವಾಗಿ ಅನೇಕ ವಿಷಯಗಳನ್ನ ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ತೆಗೆದು ನಾವು ಓದೋಣ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನದಿಂದ 19ರವರೆಗೂ ನಾವು ಓದೋಣ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 17ರಿಂದ 19 ವಚನಗಳು. ಸ್ಪಷ್ಟವಾಗಿ ಸ್ವಲ್ಪ ಓದಿ ಸಹಾಯ ಮಾಡ್ರಿ. ಯಾರು ಮಾಡ್ತೀರಿ? ಓಕೆ, ಜೋರಾಗಿ ಓದ್ಬೇಕು, ಸ್ಪೀಡ್ ಆಗಿ ಓದ್ಬೇಕಮ್ಮ. ಜೋರಾಗಿ, ಸ್ಪೀಡ್ ಆಗಿ, ಬೂಸ್ಟ್ ಆಗಿ. ಓಕೆ. ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಾನು ಆ 5 ರೊಟ್ಟಿಗಳನ್ನು 6 ಪ್ರಶ್ನೆಗಳನ್ನ ಕೇಳಿದ ಯೇಸು ಸ್ವಾಮಿ ಅವರಿಗೆ. ಏನ್ ಮಾಡಿದ? 6 ಪ್ರಶ್ನೆಗಳನ್ನ ಕೇಳಿದ. ಅವರು ಆದು ಬಂದಿರತಕ್ಕಂತ ಅನುಭವಿಸಿದಂತ ವಿಷಯಗಳೊಳಗೆ 6 ಪ್ರಶ್ನೆಗಳನ್ನ ಕೇಳಿದ. ಯಾಕೆ ಕೇಳಿದನು ಅಂತಂದ್ರೆ, ಯೇಸು ಸ್ವಾಮಿ ಜೊತೆ ಸೇವೆಗೋಸ್ಕರ ಅವರು ಹೊರಬಿದ್ರು. ಸೇವೆಗೋಸ್ಕರ ಹೊರಟರು. ಆ ಸೇವೆಗೋಸ್ಕರ ಹೊರಡುವ ಸಂದರ್ಭದಲ್ಲಿ ಅಯ್ಯೋ ನಮಗೆ ಬುದ್ಧಿ ಇಲ್ಲ, ರೊಟ್ಟಿ ಇಲ್ಲ ಎಂಬುದಾಗಿ ಅವರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ಈ 6 ಪ್ರಶ್ನೆಗಳನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳಿದನು ಎಂಬುದಾಗಿ ನಾವಲ್ಲಿ ನೋಡುವವರಾಗಿದ್ದೇವೆ. ಮೊದಲನೇ ಪ್ರಶ್ನೆ ಏನು? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನೀವು ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ ಎಂಬುದಾಗಿ ಈ 6 ಪ್ರಶ್ನೆಗಳನ್ನ ಶಿಷ್ಯರಿಗೆ ಕೇಳಿದ. ಪ್ರೈಸ್ ದಿ ಲಾರ್ಡ್. ಅದು ಮೊದಲನೇ ಪ್ರಶ್ನೆ ಏನಂತ ಕೇಳಿದ? ನೀವು ಇನ್ನೂ ಗ್ರಹಿಸಲಿಲ್ಲ. ನೋಡಿದ್ದೀರಿ ಆದ್ರೆ ಗ್ರಹಿಸಲಿಲ್ಲ, ಕೇಳಿದ್ದೀರಿ ಆದ್ರೆ ಗ್ರಹಿಸಲಿಲ್ಲ, ಅನುಭವಿಸಿದ್ದೀರಿ ಆದ್ರೆ ಗ್ರಹಿಸಲಿಲ್ಲ. ನೋಡಿದ್ದಾಯ್ತು, ಕೇಳಿದ್ದಾಯ್ತು, ಅದರಲ್ಲಿ ನೀವು ಭಾಗಿಗಳಾಗಿದ್ದಾಯ್ತು, ಆದರೆ ಗ್ರಹಿಸಲಿಲ್ಲ. ಇವರು ಎಲ್ಲದರಲ್ಲಿ ಭಾಗಿಯಾದರು. ಯೇಸು ಸ್ವಾಮಿ 2 ಸನ್ನಿವೇಶಗಳನ್ನ ಹೇಳ್ತಾನೆ ಅಲ್ಲಿ. ಒಂದು 5,000 ಜನಕ್ಕೆ ಊಟ ಮಾಡಿಸಿದ ವಿಷಯ, ಇನ್ನೊಂದು 7,000 ಜನಕ್ಕೆ ಊಟ ಮಾಡಿಸಿದ ವಿಷಯ. ಯೇಸು ಸ್ವಾಮಿ ಅವ್ರಿಗೆ ಕೇಳ್ತಾನೆ, 5 ರೊಟ್ಟಿ 2 ಮೀನು 5,000 ಜನಗಳು ಊಟ ಮಾಡಿದಾಗ ಎಷ್ಟು ಪುಟ್ಟಿಗಳನ್ನ ನೀವು ಮನೆಗೆ ಒಯ್ದಿರಿ, ಎಷ್ಟು ಪುಟ್ಟಿಗಳನ್ನ ನೀವು ಹೊತ್ಕೊಂಡು ಹೋಗಿದ್ದೀರಿ ಅಂದ್ರೆ ಶಿಷ್ಯರು ಹೇಳಿದ್ರು, ಎಷ್ಟು ಪುಟ್ಟಿ? 12 ಪುಟ್ಟಿ. ಸರಿ, 7,000 ಜನಗಳು ಊಟ ಮಾಡಿದಾಗ ಎಷ್ಟು ಎಡಿಗೆಗಳನ್ನ ನೀವು ತಗೊಂಡು ಹೋಗಿದ್ದೀರಿ ಅಂತಂದ್ರೆ 4 ಎಡಿಗೆಗಳನ್ನ ನಾವು ತಗೊಂಡು ಹೋಗಿದ್ದೀವಿ ಅಂತೇಳಿ ಅವರು ಹೇಳಿದ್ರು. 2 ಸನ್ನಿವೇಶಗಳನ್ನ ಜ್ಞಾಪಕ ಮಾಡಿದ. ಒಂದಲ್ಲ 2 ಸನ್ನಿವೇಶಗಳನ್ನ. ಪ್ರೈಸ್ ದಿ ಲಾರ್ಡ್. ಎಷ್ಟು? 7 ಎಡೆಗಳು. 7 ಎಡೆಗಳು. ಎಡೆ ಹೆಂಗಿರ್ತದೆ ಗೊತ್ತಿಲ್ಲ, ಬಟ್ ಅದೊಂದು ದೊಡ್ಡ ಸೈಜ್ ಇರ್ತದೆ. ಆ 7 ಎಡೆಗಳು ಉಳಿದವು. ಮತ್ತೆ 12 ಪುಟ್ಟಿಗಳು ಉಳಿದವು. 5,000 ಜನ ಊಟ ಮಾಡಿದಾಗ 12 ಪುಟ್ಟಿಗಳು ಎಷ್ಟು? 4,000 ಜನನ 4,000 ಜನ ಊಟ ಮಾಡಿದಾಗ ಎಷ್ಟು ಎಡಿಗಳು ಉಳಿದವು? 7 ಎಡಿಗಳು ಉಳಿದವು. ಈ 2 ಸಂದರ್ಭಗಳನ್ನ ಅವರಿಗೆ ಜ್ಞಾಪಕ ಮಾಡ್ತಾ ಇದ್ದಾನೆ. ಈ 2 ಸಂದರ್ಭದಲ್ಲಿ ಈ 5,000 ಜನ 7,000 ಜನ ಬಹಳ ಕಡಿಮೆ 5 ರೊಟ್ಟಿ 2 ಮೀನಿನಲ್ಲಿ ಅವರು ಊಟ ಮಾಡಿದ್ದಾರೆ. ಯಾರೋ ಒಬ್ಬವನ ಹತ್ರ 5 ರೊಟ್ಟಿ 2 ಮೀನು ಇದೆ, ಯಾರೋ ಒಬ್ಬವನ ಹತ್ರ ಸ್ವಲ್ಪ ಒಂದಿಷ್ಟು ಆಹಾರ ಇದೆ. ಅದನ್ನ 5,000 ಜನಕ್ಕೂ 7,000 ಜನಕ್ಕೂ ಯೇಸು ಸ್ವಾಮಿ ಅದನ್ನ ಚಮತ್ಕಾರ ಮಾಡಿ ಅಲ್ಲಿ ತಿನ್ನಿಸಿದ್ದಾನೆ. ಆ ಹಂಚಿದ್ದು ಮಾತ್ರ ಅಲ್ಲ, ಇವರು 12 ಜನ ಶಿಷ್ಯರು ಅದನ್ನ ಸರ್ವ್ ಮಾಡಿದ್ದು ಮಾತ್ರ ಅಲ್ಲ, ಅವರು ಸಹ ಊಟ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರು ಸಹ ಊಟ ಮಾಡಿದ್ದು ಮಾತ್ರವಲ್ಲ, ಅವರು ಜೊತೆಗೆ ಉಳಿದದ್ದನ್ನ ಎತ್ತಿಕೊಂಡು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್.
ಹೇಳಿದ್ದಾರೆ. ಇಷ್ಟೆಲ್ಲ ವಿಷಯ ಎರಡೂ ಕಾರ್ಯಕ್ರಮಗಳಲ್ಲಿ ನಡೆದಾಗ್ಯೂ ಏನಿಲ್ಲ ಅವರೊಳಗೆ, ಎಲ್ರು ನೋಡೋಣ, ನಂಬಿಕೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇಲ್ಲ. ಆ ನಂಬಿಕೆ ಬಗ್ಗೆ ಇರಲಿ. ಅವ ಯೇಸು ಸ್ವಾಮಿ ಏನ್ ಮಾಡಿದ, ಹೇಗೆ ಮಾಡಿದ, ಯಾಕೆ ಮಾಡಿದ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಗ್ರಹಿಕೆ ಇಲ್ಲ. ನಾವು ಸಹ ಅನೇಕ ಸಲ ನೋಡುತ್ತೇವೆ, ಮಾಡುತ್ತೇವೆ, ಭಾಗಿಗಳಾಗುತ್ತೇವೆ. ಅನೇಕ ಸಲ ಅನೇಕ ಪ್ರೋಗ್ರಾಮ್ಗಳಲ್ಲಿ ನಾವು ಬರುತ್ತೇವೆ, ಅನೇಕ ಪ್ರಸಂಗಗಳನ್ನ ಕೇಳ್ತೇವೆ, ಅನೇಕ ಪ್ರವಾದನೆಗಳನ್ನ ಕೇಳ್ತೇವೆ, ಅನೇಕ ದೊಡ್ಡ ದೊಡ್ಡ ಸಂಗತಿಗಳನ್ನ ಕೇಳ್ತೇವೆ. ಆದರೆ ಗ್ರಹಿಸುವುದಕ್ಕೆ ಆಗೋದಿಲ್ಲ ದೇವರ ಮಕ್ಕಳೇ. ಇದು ಎಲ್ಲಿಂದ ಆಗ್ತದೆ? ಯಾಕೆ ಆಗ್ತದಕ್ಕೆ? ಯಾಕಾಗ್ತದಂದ್ರೆ ನಿನ್ನ ಕೇಳಕ್ಕೆ ಪಿಶಾಚನು ಬಿಡ್ತಾನೆ. ಚೆನ್ನಾಗಿ ಕೇಳು ಪರವಾಗಿಲ್ಲ, ಪದೇ ಪದೇ ಕೇಳು ಪರವಾಗಿಲ್ಲ, ಆದರೆ ಕೇಳಿದ್ದನ್ನ ನೀನು ಗ್ರಹಿಸಬಾರದು. ನೀನು ದೇವರಿಂದ ಅನೇಕ ಸಲ ಅದ್ಭುತಗಳನ್ನ ಹೊಂದಿಕೊಂಡಿದ್ದಿ, ಇನ್ನೂ ಹೊಂದಿಕೊಳ್ಬೇಕಂತ ಮನಸ್ಸಿರ್ತದೆ. ಅನೇಕ ಸಲ ಹೊಂದಿಕೊಂಡಿರ್ತೀವಿ, ಪದೇ ಪದೇ ಹೊಂದಿಕೊಂಡಿರ್ತೀವಿ. ಯಾವಾಗ ಕೊಂದುಕೊರತೆ ಇದೆನೋ, ಯಾವಾಗ ಕಷ್ಟ ನಷ್ಟಗಳಿವೆನೋ, ಯಾವಾಗ ರೋಗಗಳಿವೆನೋ, ಆವಾಗೆಲ್ಲ ಅದ್ಭುತಗಳನ್ನ ಹೊಂದಿಕೊಂಡಿರ್ತೀವಿ. ಆದರೆ ಪಿಶಾಚನು ಗ್ರಹಿಸುವುದಕ್ಕೆ ಬಿಡೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ವಾಕ್ಯ? ಗ್ರಹಿಸಲು ಒಂದು ವೇಳೆ ಗ್ರಹಿಸಿದೀವಿ ಅಂತ ತಿಳ್ಕೊಳ್ರಿ, ಬಲವಾದ ವಿಶ್ವಾಸಿಗಳಾಗಿ ತೀರ್ತೀವಿ. ಗ್ರಹಿಸಲು ಹಲ್ಲೆಲೂಯಾ. ಶಿಷ್ಯರು ಪ್ರಾರಂಭದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನೋಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ದೇವರ ಮಕ್ಕಳೇ, ಗ್ರಹಿಸುವುದಕ್ಕೆ ಆಗ್ತಾ ಇಲ್ಲ. ಗ್ರಹಿಸುವುದಕ್ಕೆ ಆಗಲಾರದ ಕಾರಣ ಸ್ವಾಮಿ ಅವರ ವಿರೋಧವಾಗಿ ಅನೇಕ ಸಲ ಕೋಪದಲ್ಲಿ ಅವರನ್ನು ಕೋಪ ಮಾಡಿದ್ದಾರೆ, ಅವರನ್ನು ಗದರಿಸಿದ್ದಾನೆ, ಅವರನ್ನು ಚೆನ್ನಾಗಿ ಖಂಡಿಸಿ ಈ ಎರಡು ಮಹತ್ ಕಾರ್ಯಗಳನ್ನ ಮಾತ್ರವಲ್ಲ, ಇನ್ನಿತರ ಕಾರ್ಯಗಳನ್ನು ನೋಡಿದರೆ, ಈ ಬುದ್ಧಿ ರೊಟ್ಟಿ ವಿಷಯ ಮಾತಾಡಿದ್ದದಕ್ಕೆ ಈ ವಿಷಯ ತೆಗೆದು ಮಾತಾಡ್ತಾ ಇದ್ದಾನೆ. ಅಂದ್ರೆ ಹೊಟ್ಟೆಪಾಡಿಗಾಗಿ, ಆಹಾರಕ್ಕಾಗಿ ಇನ್ನೂ ಅವರಲ್ಲಿ ನಂಬಿಕೆ ಇಲ್ಲ. ದೊಡ್ಡ ಅದ್ಭುತ ಕಾರ್ಯಗಳನ್ನ ನೋಡಿದ್ದಾರೆ, ದೊಡ್ಡ ದೇವರ ಮಹಿಮೆಯನ್ನು ಅವರು ಕಂಡಿದ್ದಾರೆ. ಮಾಮೂಲಿ ವಿಷಯ ಅಲ್ಲ, ದೊಡ್ಡ ಮಹಿಮೆ ಅದು. 5 ರೊಟ್ಟಿ 2 ಮೀನು 5,000 ಜನಕ್ಕೆ. ಪ್ರೈಸ್ ದಿ ಲಾರ್ಡ್. ಕೆಲವು ರೊಟ್ಟಿಗಳು 7,000 ಜನಕ್ಕೆ. 5,000 7,000 ಅಂತೀವಿ, ಅದರ ಜೊತೆ ಹೆಣ್ಮಕ್ಳು ಇದ್ದಾರೆ. ಅಲ್ಲಿ ಲೆಕ್ಕ ಮಾಡಿದ್ದು ಗಂಡಸರನ್ನ ಮಾತ್ರ. ಅದರ ಜೊತೆ ಹೆಂಗಸರೂ ಇದ್ದಾರೆ, ಅದರ ಜೊತೆ ಮಕ್ಕಳೂ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಕ್ಕಳು ಇದ್ದಾರೆ. ಈ ದೊಡ್ಡ ಅದ್ಭುತಗಳನ್ನ ನೋಡಿ ಅವರು ಗ್ರಹಿಸಲಾರದೆ ಹೋಗಿದ್ದಾರೆ. ಅಂದ್ರೆ ಪಿಶಾಚನು ಅವರಿಗೆ ಗ್ರಹಿಕೆಗೆ ಬರುವುದಕ್ಕಾಗಿ ಬಿಟ್ಟಿಲ್ಲ. ನಮ್ಮ ಆತ್ಮೀಯ ಜೀವಿತ ಸಹ ಅನೇಕ ಸಲ ಬೆಳೆಯೋದಿಲ್ಲ. ಯಾವ ರೀತಿಯಿಂದ ಎಷ್ಟು ದಿನಗಳಲ್ಲಿ ಹೇಗೆ ಬೆಳಿಬೇಕೋ, ಹೇಗೆ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ನಾವು ಉಪಯೋಗ ಆಗಬೇಕೋ, ಯಾವ ರೀತಿಯಿಂದ ದೇವರನ್ನ ನಾವು ಘನಪಡಿಸಬೇಕೋ ಆ ರೀತಿಯಿಂದ ಆಗಲಾರದ ಕಾರಣ ಏನು? ನಾವು ನೋಡಿಕೊಂಡು ಅನುಭವಿಸಿಕೊಂಡು ನಾವು ದೇವರು ಮಾಡುವಂತ ಅನೇಕ ಕಾರ್ಯಗಳಲ್ಲಿ ಸಂತೋಷ ಪಟ್ಕೊಂಡು ಬಂದಿದ್ದೀವಿ. ಬಟ್ ಯಾಕೆ ಮಾಡಿದಾನೆ ದೇವರು ನನ್ನ ಜೀವಿತದಲ್ಲಿ? ಇದು ಯಾಕೆ ಆಯ್ತು? ಇದನ್ನ ಯಾಕೆ ಮಾಡಿದ? ಈ ಮಹತ್ ಕಾರ್ಯ ಯಾಕೆ ಮಾಡಿದ? ಈ ಬದಲಾವಣೆ ಯಾಕೆ ತಂದ? ನನ್ನನ್ನು ಯಾಕೆ ರಕ್ಷಿಸಿದ? ನನ್ನನ್ನು ಇಲ್ಲಿ ಯಾಕೆ ಇಟ್ಟಿದ್ದಾನೆ? ಇವೆಲ್ಲ ವಿಷಯಗಳನ್ನ ನಾವು ಗ್ರಹಿಸಲಾರದೆ ಅನೇಕ ಸಲ ನಮ್ಮನ್ನ ರಕ್ಷಿಸಿದಂತ ಸ್ವಾಮಿಗೆ ನಾವು ಕೋಪ ತರುವಂತ ಮಕ್ಕಳಾಗುವವರಾಗಿದ್ದೇವೆ. ನೋಡಿ, ಮಾಡಿ, ಅನುಭವಿಸಿ ನಾವು ಗ್ರಹಿಸಲಾರದ ಕಾರಣ ಸ್ವಾಮಿ ಅವರಿಗೆ ಕಟುವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ನೀವು ಇನ್ನೂ ಗ್ರಹಿಸಲಿಲ್ಲವೇ? ಕೇಳಿದ ವಿಷಯಗಳನ್ನ ಗ್ರಹಿಸಬೇಕು. ಗ್ರಹಿಸಲ್ಲ. ಏನ್ ಮಾಡ್ಬೇಕು ಹೇಳ್ರಿ? ನೋಡೋಣ, ಏನ್ ಮಾಡ್ಬೇಕು ಹೇಳ್ರಿ? ಗ್ರಹಿಸಬೇಕು. ಆ ಗ್ರಹಿಸಿದ ವಿಷಯಗಳು ಫಲ ಕೊಡುವಂತವುಗಳಾಗಿವೆ. ಒಂದು ವಾಕ್ಯ ತೆಗೆದು ದಯವಿಟ್ಟು ಓದ್ರಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ದಯವಿಟ್ಟು ಓದ್ರಿ ನೋಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಬೇಗ ತೆಗೆದು ಓದ್ರಿ, ಬೇಗ ಸ್ಪೀಡ್ ಆಗಿ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರುವ
ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ವಾಕ್ಯಕ್ಕೆ ನಮ್ರತೆಯಿಂದ ನಮ್ರತೆಯಿಂದ ಎಡೆಗೂಡಿರಿ ಅಂತ ಹೇಳಿ ಹೇಳ್ತಾನೆ ಯಾಕೋಬನು. ಅದನ್ನ ಮಾರ್ಕನ ಸುವಾರ್ತೆಯಲ್ಲಿ ಅದನ್ನ 7:21 ವಿವರವಾಗಿ ಹೇಳ್ತಾನೆ. ಒಂದು ಡಜನ್ ಅಂದ್ರೆ ಇರ್ತಕ್ಕಂಥ ಎಲ್ಲಾ ನೀಚತನ, ಎಲ್ಲಾ ದುಷ್ಟತನ ಮಾರ್ಕನು ವಿವರವಾಗಿ ಬರೀತಾನೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಅನೇಕರು ನೀಚರು, ದುಷ್ಟರು ಇಲ್ಲ. ಆದರೆ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಹ ಶರೀರ ಭಾವದ ಕರ್ಮಗಳಿವೆ. ಪ್ರೈಸ್ ದಿ ಲಾರ್ಡ್. ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಹ ಮಾರ್ಕ 7:21 ಅನುಸಾರವಾಗಿ ಒಂದು ಡಜನ್ ಅಂದ್ರೆ ಮನುಷ್ಯನನ್ನ ಮಲಿನ ಮಾಡುವಂತ, ಅಪನಂಬಿಕೆಗೆ ನಡೆಸುವಂತ, ಲೋಕಾನುಸಾರ ನಡೆಸುವಂತ, ಪಾಪ ಮಾಡಿಸುವಂತ, ಅವನನ್ನ ತಿರುಗಿ ಮಲಿನ ಮಾಡಿ ಅವನನ್ನ ಅಕ್ರಮತನಕ್ಕೆ ನಡೆಸುವಂತ ಕೆಲವು ವಿಷಯಗಳಿವೆ. ಯಾಕೋಬನು ಅದನ್ನು ಶಾರ್ಟ್ಕಟ್ ಆಗಿ ಬರೀತಾನೆ. ಮನಸ್ಸಿನಲ್ಲಿ ಬೇರೂರಿರುವ ಎಲ್ಲಾ ನೀಚತನವನ್ನ, ಎಲ್ಲಾ ದುಷ್ಟತನವನ್ನ ಏನ್ ಮಾಡ್ರಿ, ತೆಗೆದು ಹಾಕಿ. ಅಂದ್ರೆ ಮೇಲೆ ಏನಿದೆ ಎಲ್ಲಾ ನೀಚತನ, ಎಲ್ಲಾ ದುಷ್ಟತನ ಇದೆ, ಕೆಳಗಡೆ ವಾಕ್ಯ ಬೇರೂರಿಕೊಂಡಿದೆ. ಪ್ರೈಸ್ ದಿ ಲಾರ್ಡ್. ಸೋದರ ಹೇಳೋಣ, ಕರಗಳೆತ್ತಿ ಚೆನ್ನಾಗಿ ಸೋದರ ಹೇಳೋಣ. ನಮ್ಮೊಳಗೆ ಏನೇನಿದೆ, ವಾಕ್ಯನೂ ಬೇರೂರಿದೆ, ಮತ್ತೆ ಎಲ್ಲಾ ದುಷ್ಟತನ, ಎಲ್ಲ ನೀಚತನನೂ ನಮ್ಮೊಳಗೆ ಇದೆ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಕಟುವಾಗಿ, ಸ್ವಲ್ಪ ರಫ್ ಆಗಿ ಕಾಣಿಸ್ತದೆ. ಯಾರು ಏನು ತಿಳ್ಕೊಬೇಡ್ರಿ ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ಹೃದಯದ ಅವಸ್ಥೆ ಹಂಗೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಹೃದಯದ ಅವಸ್ಥೆ ಹಂಗೆ ಇರ್ತದೆ. ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬಂದೀವಿ, ಆದರೆ ಅನೇಕ ಶರೀರ ಭಾವದ ಕರ್ಮಗಳು ಈಗಲೂ ನಮ್ಮನ್ನ ಲೋಕದ ಕಡೆಗೆ, ಪಾಪದ ಕಡೆಗೆ ಎಳೆಯುವಂಥವುಗಳಿಗೆ, ಅವು ಹೊರಗಿನಿಂದಲ್ಲ, ನಮ್ಮ ಒಳಗಿನಿಂದನೇ ನಾವು ಆತ್ಮಿಕ ಜೀವಿತದಲ್ಲಿ, ನಂಬಿಕೆಯಲ್ಲಿ ಮುಂದುವರಿಯಬಾರದೆಂಬುದಾಗಿ ನಮ್ಮನ್ನು ಎಳೆದು, ನಮ್ಮನ್ನು ನಿರಾಶೆಗೊಳಿಸಿ, ಅಪನಂಬಿಕೆಗೆ ನಡೆಸುವಂತ, ನಮಗೆ ಸೋಲುಗಳನ್ನು ಉಂಟು ಮಾಡುವಂತ ಕೆಲವು ವಿಷಯಗಳಿವೆ. ಅದಕ್ಕೆ ಯಾಕೋಬನು ಬಹಳ ಶಾರ್ಟ್ಕಟ್ ಆಗಿ ಬರೀತಾನೆ. ದೇವರ ಮಕ್ಕಳೇ, ಏನಂತ ಬರೀತಾನೆ, ನಿಮ್ಮ ಮನಸ್ಸಿನೊಳಗೆ ದೇವರ ವಾಕ್ಯ ಬೇರೂರಿದೆ, ಅದರ ಜೊತೆಗೆ ಏನಿದೆ ಮೇಲೆ ಏನಿದೆ, ಅದರ ಜೊತೆಗೆ ಬೇರೂರಿದೆಯಾದ್ರೆ ವಾಕ್ಯ, ಅದರ ಮೇಲೆ ಎಲ್ಲಾ ನೀಚತನ, ಎಲ್ಲಾ ದುಷ್ಟತನ ಇರುವುದರಿಂದ ಬೇರೂರಿರುವ ವಾಕ್ಯಕ್ಕೆ ಎಡೆಗೊಟ್ಟು ಆ ವಾಕ್ಯ ದೊಡ್ಡದಾಗಿ ಅದು ಫಲಫಲಿಸಬಾರದೆಂಬುದಾಗಿ ಅದನ್ನು ಒತ್ತಿ ಹಾಕಕ್ಕೆ, ಬಿತ್ತುವವನ ಸಮಯದಲ್ಲಿ ನಾವು ನೋಡ್ತೀವಿ, ಅದನ್ನು ಒತ್ತಿ ಹಾಕಿ ಫಲಹೀನರಾಗಿ ಜೀವಿಸುವುದಕ್ಕೆ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಶಿಷ್ಯರ ಜೀವಿತದಲ್ಲಿ ನಡೆದು ಇದೇ ಪ್ರಯತ್ನ. ನೋಡಿದ್ದಾರೆ, ಅನುಭವಿಸಿದ್ದಾರೆ, ತಿಂದಿದ್ದಾರೆ, ಸ್ವಾಮಿ ಜೊತೆ ಇದ್ದಿದ್ದಾರೆ. ಚಿಕ್ಕ ಮಹತ್ಕಾರ್ಯ ಅಲ್ಲದು, ಚಿಕ್ಕದಾಗಿರ್ತಕ್ಕಂಥ ಮಹಿಮೆಯ ಕಾರ್ಯ ಅಲ್ಲದು, ಅದು ಬಹು ದೊಡ್ಡ ಮಹಿಮೆಯ ಕಾರ್ಯ. ಪ್ರೈಸ್ ದಿ ಲಾರ್ಡ್. ಇಷ್ಟು ದೊಡ್ಡ ಮಹಿಮೆಯ ಕಾರ್ಯ, 5 ರೊಟ್ಟಿ 2 ಮೀನು 5,000 ಜನಕ್ಕೆ, ಕೆಲವು ರೊಟ್ಟಿಗಳು 7,000 ಜನಕ್ಕೆ ತಿನ್ನಿಸುವಂಥದ್ದು. ಇದು ಮಾಮೂಲಿ ಅದ್ಭುತ ಅಲ್ಲ. ಇದನ್ನ ನೋಡಿ, ಅನುಭವಿಸಿ, ಎಲ್ಲವನ್ನ ಮಾಡಿ ಅವರು ಗ್ರಹಿಸಲಾರದೆ ಹೋಗಿರುವಂಥದ್ದು ಇದು ಶೈತಾನನ ದೊಡ್ಡ ಒಂದು ಷಡ್ಯಂತ್ರ ಆಗಿದೆ. ಅವರು ಬೆಳಿಬಾರ್ದು, ನಂಬಿಕೆಯಲ್ಲಿ ಬೆಳಿಬಾರ್ದು. ಈ ನೋಡಿರ್ತಕ್ಕಂಥ, ಕಂಡಿರ್ತಕ್ಕಂಥ ಈ ವಿಷಯಗಳನ್ನ ಕಂಡ್ರೆ ಅವ್ರು ಗ್ರಹಿಸಿದ್ದೇ ಆದ್ರೆ ಅವ್ರು ಎಲ್ಲದಕ್ಕೂ ಸಿದ್ಧ ಆಗ್ತಾರೆ. ಪ್ರಶ್ನಲ್ಲ, ಕರಗಳಿದ್ದ ದೇವರಿಗೆ ಸೋದರ ಹೇಳೋಣ. ಹಾಲೆಲೂಯ. ಸೋದರ ಹೇಳಿ ಚೆನ್ನಾಗಿ ಸೋದರ ಹೇಳಮ್ಮ. ಓಕೆ, ಹಾಲೆಲೂಯ. ಅವರು ಒಂದು ವೇಳೆ ಸರಿಯಾದ ರೀತಿಯಿಂದ ಗ್ರಹಿಸಿದ್ದೇ ಆದ್ರೆ ಅವರು ಭಯಂಕರವಾಗಿ ಮಾರ್ಪಡ್ತಾರೆ. ಪ್ರಶ್ನಲ್ಲ, ದೇವರ ಮಕ್ಕಳೇ, ನಮಗೆ ಸಿಗುವಂತ ಎಲ್ಲಾ ವಾಕ್ಯಗಳು, ನಮಗೆ ಸಿಗುವಂತ ನಾವು ಮಾಡುವಂತ ಎಲ್ಲ ಪ್ರಾರ್ಥನೆಗಳು, ನಾವು ನಡೆಸುವಂತ ಎಲ್ಲ ಭಕ್ತಿ ಸಂಜೀವನಗಳು ನಡೆದಾಗೆಲ್ಲ, ನಾವು ಅವುಗಳಲ್ಲಿ ಭಾಗಿಯಾದಾಗೆಲ್ಲ, ನಾವು ಅವುಗಳನ್ನು ಅನುಭವಿಸಿದಾಗೆಲ್ಲ, ಒಂದು ವೇಳೆ ಯಾವಾಗ ಕೇಳ್ತೀವೋ, ಯಾವಾಗ ನಾವು ಓದ್ತೀವೋ, ಯಾವಾಗ ನಾವು ಅನುಭವಿಸ್ತೀವೋ, ಅದನ್ನ ಗ್ರಹಿಸಿದ್ದೀಯಾದರೆ ಆ ನಮ್ಮೊಳಗೆ ಎಂತ ಒಂದು ಸ್ಟ್ಯಾಂಡರ್ಡ್ ಬರಬೇಕೋ ಅಂತ ಒಂದು ಸ್ಟ್ಯಾಂಡರ್ಡ್, ಆ ದರ್ಜೆ ನಮ್ಮೊಳಗೆ ಬಂದು ತೀರುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿಯೇ ಸೇವಕರು ಅನೇಕ ಸಲ ಹೇಳಿದ ವಿಷಯಗಳನ್ನೇ ಹೇಳ್ಬೇಕಾಗ್ತದೆ, ತಟ್ಟಿದ ವಿಷಯಗಳನ್ನೇ ತಟ್ಟಬೇಕಾಗ್ತದೆ, ಕೆದರಿದ ವಿಷಯಗಳನ್ನೇ ಕೆದರಬೇಕಾಗ್ತದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಇಲ್ಲಿ ನೋಡ್ತಿರಲ್ಲ ಶಿಷ್ಯರ ಪರಿಸ್ಥಿತಿ ಏನಾಗಿದೆ. ಸ್ವತಃ ಯೇಸು ಸ್ವಾಮಿ ಶಿಷ್ಯರು, ಯೇಸು ಸ್ವಾಮಿ ಸ್ವತಃ ಮಾಡುವಂತ ಕಾರ್ಯಗಳನ್ನ ಅವರು ನೋಡ್ತಾ ಇದ್ದಾರೆ, ಅವರು ಅನುಭವಿಸ್ತಾ ಇದ್ದಾರೆ, ಆದರೆ ಗ್ರಹಿಸುವುದಕ್ಕೆ ಆಗೋದಿಲ್ಲ.
ಕೇಳಿದ್ರೆ ಕೇಳಿದ್ದೀರಿ ಅಂತಂದ್ರೆ ಗ್ರಹಿಸೋದಂತ ಅರ್ಥ ಅಲ್ಲ. ಕೇಳುವುದು ಬೇರೆ, ಗ್ರಹಿಸುವುದು ಬೇರೆ. ಕೇಳುವಂಥದ್ದನ್ನ ಗ್ರಹಿಸಬೇಕು. ಕೇಳುವಂಥದ್ದನ್ನ ಗ್ರಹಿಸಬೇಕು ಅಂದ್ರೆ ಕೇಳಿದಂತ ವಿಷಯವನ್ನ ತಿಳ್ಕೋಬೇಕು. ಏನ್ ಮಾಡ್ಬೇಕು ಹೇಳ್ರಿ ನೋಡ, ಏನ್ ಮಾಡ್ಬೇಕು? ಇವತ್ತು ದೇವರು ಇಂಥ ಅದ್ಭುತಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಿಮ್ಮ ಜೀವಿತದಲ್ಲಿ ಸಹ ಸ್ವಾಮಿ ಜೊತೆಗಿದ್ದು ಅನುಭವದಲ್ಲಿ ಇಂಥ ಅದ್ಭುತಗಳನ್ನ ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿಯೋ, ನಿಮ್ಮ ಸಭೆಯಲ್ಲಿಯೋ, ನಿಮ್ಮ ಕುಟುಂಬದಲ್ಲಿ ಇಂಥ ಅದ್ಭುತಗಳನ್ನ ಹೊಂದಿಕೊಳ್ಳುವುದಕ್ಕೆ ಕ್ರೈಸ್ತರು ಸಿದ್ಧರಾಗಬೇಕು. ದೇವರೇ, ಅಂತ ಒಂದು ಟ್ರೈನಿಂಗ್ ನನಗೆ ಬೇಕು ಸ್ವಾಮಿ. ನಾನು ಗ್ರಹಿಸಬೇಕು. ನೀನು ಮಾಡಿದ ಎಲ್ಲ ಕಾರ್ಯಗಳನ್ನ, ಸೇವಕರು ಹೇಳುವ ಎಲ್ಲ ಮಾತುಗಳನ್ನ, ನಡೆಯುವಂತ ಎಲ್ಲ ಕೂಟಗಳಲ್ಲಿ ನಡೆಯುವಂತ ಕಾರ್ಯಗಳನ್ನ ಗ್ರಹಿಸುವಂತ ಒಂದು ಶಕ್ತಿ ಕೊಡು. ನಾನು ಕೇಳುವಾಗೆಲ್ಲ, ನಾನು ಅನುಭವಿಸಿದಾಗೆಲ್ಲ ನಾನು ತಿಳುವಳಿಕೆಗೆ ನಡೆಸಲ್ಪಡಬೇಕು. ಗ್ರಹಿಸಲ್ಲ. ಕೇಳುವಾಗೆಲ್ಲ ತಿಳುವಳಿಕೆ ಬರಲ್ಲ. ಕೇಳುವಾಗೆಲ್ಲ ಗ್ರಹಿಕೆಗೆ ಬರಲ್ಲ. ಕೇಳ್ತೀವಿ, ಕೇಳುವುದಕ್ಕೆ ಒಂದು ವೇಳೆ ಪಿಶಾಚನು ಬಿಟ್ನು ಇಲ್ವೇ ಕೇಳುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿವಿ ಅಂತಂದ್ರೆ ಗ್ರಹಿಕೆಗೆ ಪಿಶಾಚನು ಬಿಡಲ್ಲ, ತಿಳುವಳಿಕೆಗೆ ಪಿಶಾಚನು ಬಿಡಂಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೇಳಿದ ವಿಷಯಗಳನ್ನ, ನೋಡಿದ ವಿಷಯಗಳನ್ನ ನಾವೇನ್ ಮಾಡ್ಬೇಕು? ನಾವು ಗ್ರಹಿಸಬೇಕು, ತಿಳುವಳಿಕೆಗೆ ನಾವು ಬರಬೇಕು. ಗ್ರಹಿಸಲ್ಲ. ಮತ್ತೆ ಯೇಸು ಸ್ವಾಮಿ ಜೊತೆಗಿದ್ದು ಯೇಸು ಸ್ವಾಮಿ ಬೋಧನೆಗಳನ್ನ ಕೇಳ್ತಾ, ಯೇಸು ಸ್ವಾಮಿ ಪಾದದಲ್ಲಿ ಇರುತ್ತಾ, ಆಗ ಅವ್ರ ಮನಸ್ಸು ಏನಾಗಿದೆ ಅಂತೆ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ ಅಂತ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ ಅಂತ ಕೇಳ್ತಾನೆ. ಪ್ರೈಸಲ ಕೇಳ್ರಿ, ಪಕ್ಕದವ್ರನ್ನ ಕೇಳ್ರಿ, ಹಂಗೆ ನೋಡೋಣ. ಅನೇಕ ಪಾಸ್ಗಳು ಉಪಯೋಗ ಮಾಡ್ತಾರಲ್ಲ, ಈಗ ಕೇಳ್ರಿ ಪಕ್ಕ ಒಳ್ಳೇದು ಪ್ರೈಸಲ. ಪಕ್ಕದಲ್ಲಿ ಇರೋರನ್ನ ಕೇಳೋದು ಒಳ್ಳೇದು. ನಿಮ್ಮ ಮನಸ್ಸಿನ ಮಾಂಸ ಇದೆನಾ, ಕಲ್ಲಿದೆನಾ? ಮಾಂಸದ ಹೃದಯನ, ಕಲ್ಲಿನ ಹೃದಯನ? ಕೇಳ್ರಿ, ಸ್ವಾಮಿ ಹಂಗೆ ಕೇಳ್ದಂಗೆ ಕೇಳ್ರಿ. ನಿಮ್ಮ ಮನಸ್ಸು ಕಲ್ಲಾಗಿದೆನಾ? ಹಲ್ಲೆಲೂಯ. ಇವತ್ತು ಯೇಸು ಸ್ವಾಮಿ ಒಡೆದ ಹಾಕ್ಲಿ ಪ್ರೈಸ್ತಲ್ಲ ಅದನ್ನ. ಶಿಷ್ಯರ ಮನಸ್ಸನ್ನು ಒಡೆದ ಹಾಗೆ ಹಿಂಗೆ ತಿಳ್ಕೊಳ್ಬೇಡ್ರಿ ನೀವು. ಇಲ್ಲಿ ಸ್ವಾಮಿ ಗುರುವಾಗಿದ್ದಾನೆ, ಸ್ವಾಮಿಗೆ ಶಿಷ್ಯರಾಗಿದ್ದಾರೆ ಅಂತವ್ರನ್ನ ಸಹ ಪಿಶಾಚಿ ಬಿಟ್ಟಿಲ್ಲ. ಯೇಸು ಸ್ವಾಮಿ ಪಾದದಲ್ಲಿದ್ದು ಕೇಳಿ ಮಾಡಿ ಎಲ್ಲನೂ ಮಾಡಿ ಇವ್ರ ಮನಸ್ಸು ಏನಾಗಿದೆ ಅಂತೆ? ರವಿರೆಡ್ಡಿ ಪಾಸ್ಟರ್ನ, ಪ್ರಭಾಕರ್ ಪಾಸ್ಟರ್ ಪಕ್ಕಕ್ಕೆ ಹಾಕ್ರಿ. ಬರುವಂತ ದೊಡ್ಡ ದೊಡ್ಡ ಪ್ರೀಚರ್ಗಳನ್ನೆಲ್ಲ ಪಕ್ಕಕ್ಕೆ ಹಾಕ್ರಿ. ಯೇಸು ಸ್ವಾಮಿ ಸ್ವತಃ ಗುರುವಾಗಿದ್ದಾನೆ. ಏನಾಗಿದ್ದಾನೆ? ಯೇಸು ಸ್ವಾಮಿ ಗುರುವಾಗಿದ್ದಾನೆ. ಯೇಸು ಸ್ವಾಮಿ ಶಿಷ್ಯರ ಮನಸ್ಸು ಏನಾಗಿದ್ದೀರಿ? ಕಲ್ಲಾಗಿದೆ. ಇವತ್ತು ನಿಮ್ಮ ಮನಸ್ಸಿನ ಅವಸ್ಥೆಯನ್ನ ಸ್ವಲ್ಪ ಲೆಕ್ಕಿಸ್ಬೇಕು, ಸ್ವಲ್ಪ ಪರಿಶೋಧನೆ ಮಾಡಬೇಕು. ಎಲ್ಲೆಲ್ಲಿ ನೀನು ಮನಸ್ಸು ಕಲ್ ಮಾಡ್ಕೊಂಡಿದ್ದೀಯೋ, ಎಲ್ಲೆಲ್ಲಿ ಮನಸ್ಸು ಕಠಿಣ ಮಾಡ್ಕೊಂಡಿದ್ದೀಯೋ. ನಾವು ದೇವರ ಮಕ್ಕಳಾದ್ಮೇಲೆ ನಮ್ಮ ಮನಸ್ಸೆಲ್ಲ ಕರ್ತನ ಕೈಯಲ್ಲಿ ಕೊಡಬೇಕು. ಎಲ್ಲೆಲ್ಲಿ ನೀನು ಕಲ್ಲಾಗಿ ಮಾಡ್ಕೊಂಡಿದ್ದೀಯೋ, ಎಲ್ಲೆಲ್ಲಿ ಕಠಿಣವಾಗಿ ಮಾಡ್ಕೊಂಡಿದ್ದೀಯೋ, ಇವತ್ತು ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ನನ್ನ ಮನಸ್ಸನ್ನ ನಾನು ಒಡೆಯುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಓಕೆ. ನಿಮ್ಮ ಮನಸ್ಸು ಕಲ್ಲಾಗಿದೆಯೋ, ಕಣ್ಣಿದ್ದು ಕಾಣುವುದಿಲ್ಲವೋ? ಆಂಖೆಗೆ ಬಟನೆ. ಕೆಲವು ಸಲ ನಮ್ಮ ಕಣ್ಣುಗಳು ಲಾರಿ ಟಿಪ್ಪರ್ ಇದ್ದಾಗ ಇರ್ತಾವ ನೋಡ್ರಿ. ನಿಮ್ ಟಿಪ್ಪರ್ಗಳಿದ್ದಾವಲ್ಲ, ಹಂಗಿರ್ತವೆ. ಹಂಗೆ ನೋಡ್ತೀವಿ ನಾವು, ದೃಷ್ಟಿಸ್ತೀವಿ ನಾವು. ಕಣ್ಣಿದ್ದು ನೋಡಿದರು, ಇವರು ಕಣ್ಣಿದ್ದು ನೋಡಿದರು. ನೋಡಿ ಯೇಸು ಸ್ವಾಮಿ ಬೇಕಂತೇಳಿ ತೋರಿಸಿದ. ನೋಡ್ರಪ್ಪ, 5 ರೊಟ್ಟಿ 2 ಮೀನು ಎಷ್ಟು ಸಾವಿರ ಜನಕ್ಕೆ ತಿನ್ನಿಸ್ತೀನಿ ನಾನು. ರೊಟ್ಟಿಯೇನೋ 5 ರೊಟ್ಟಿ 2 ಮೀನು ಇದೆ, ಸಂಖ್ಯೆ ಏನಿದೆ? ಆ ಸಂಖ್ಯೆಗಿಂತ ನನ್ನ ಸಾಮರ್ಥ್ಯ ದೊಡ್ಡದು ಎಂಬುದಾಗಿ ತೋರಿಸ್ತಾ ಇದ್ದಾನೆ. ಶಬ್ದಾಗಿ ದೇವರಿಗೆ ಸೋದರ ಪ್ರೈಸಲ್ಲ. ಆ ಸಂಖ್ಯೆಗಿಂತ ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯ, ತಂದೆಯೊಟ್ಟಿಗೆ ಇರ್ತಕ್ಕಂಥ ಒಂದು ಸಂಬಂಧ, ಅದು ಅಧಿಕವಾದದ್ದು ಎಂಬುದಾಗಿ ಪ್ರಕಟ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ. ಹಲ್ಲೆಲೂಯ. ಕಣ್ಣಿದ್ದು ಕಾಣುವುದಿಲ್ಲವೋ, ಕಿವಿಯಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ? ವಿಶ್ವಾಸದಲ್ಲಿ ಬಂದಾಗಿನಿಂದ ಯಾವತ್ತಾದ್ರೂ ಉಪವಾಸ ಮಲಗಿದ್ದೀರಾ? ಇದ್ದೀರಾ? ಉಪವಾಸ ಮಲಗಿರಕ್ಕ
ಬಟ್ಟೆ ಕೊಡ್ಲಾರ್ದೆ, ಊಟ ಕೊಡ್ಲಾರ್ದೆ, ಏನಾದರೂ ಯೇಸು ಸ್ವಾಮಿನ ನಂಬ್ಕೊಂಡು ಬಂದಾಗ ಕ್ರಿಸ್ತನ ನಿಮಿತ್ತ ನಿಂದೆಗಳು, ಬಾಧೆಗಳು, ಕಷ್ಟಗಳು ಬಂದ್ವೇನೋ ಆದ್ರೆ ಯಾವದಕ್ಕೂ ಕೊರತೆ ಇರ್ಲಾರ್ದಂಗೆ ಆತನು ನಮ್ಮನ್ನ ನೋಡ್ಕೊಂಡ. ಪ್ರೈಸ್ ದಿ ಲಾರ್ಡ್. ಯಾವತ್ತಾದ್ರೂ ಒಂದ್ ವೇಳೆ ಉಪವಾಸ ಮಲಗಿದ್ದೀವಿ ಅಂತಂದ್ರೆ ನಾವು ನಮ್ಮ ಸ್ವಂತ ಮನಸ್ಸಿನಿಂದ ಉಪವಾಸ ಮಲಗಿರ್ಬಹುದು. ಪ್ರೈಸ್ ದಿ ಲಾರ್ಡ್. ಊಟ ಇರ್ಲಾರ್ದೆ ಮಲಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ. ನಿಮಗೆ ನೆನಪಿಲ್ಲವೋ ಕರ್ತನು ಮಾಡಿದಂತ ಪ್ರತಿ ವಿಷಯಗಳನ್ನು ನಾವು ಏನ್ ಮಾಡಬೇಕು ಅಂತಂದ್ರೆ ನೆನಪಿಗೆ ನಾವು ಇಟ್ಟುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ಸಮಯ ಎಷ್ಟಿರ್ತದೋ ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಸುವಾರ್ತೆ. ಸೃಷ್ಟಿಯ ಮೇಲೆ ಅಧಿಕಾರವಿದ್ದುದು ತೋರಿಸಿದ ಯೇಸು ಸ್ವಾಮಿ ಅವರಿಗೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದೇ ಲೈನ್ ನಲ್ಲಿ ಹೇಳ್ತಾರೆ, ಭೂಮಿಯಲ್ಲಿ ಆಕಾಶದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳಿ ಹೇಳ್ತಾನಲ್ಲ. ಅದನ್ನ ಯೇಸು ಸ್ವಾಮಿ ಪ್ರತಿಯೊಂದು ಸಂದರ್ಭದಲ್ಲಿ ತೋರಿಸಿದ. ನನಗೆ ಎಲ್ಲದರ ಮೇಲೆ ಅಧಿಕಾರ ಇದೆ. ಪ್ರೈಸ್ ದಿ ಲಾರ್ಡ್. ಎಲ್ಲದರ, ಪ್ರಾಣಿ ಮೇಲೆ, ಪಕ್ಷಿ ಮೇಲೆ, ಸೃಷ್ಟಿ ಮೇಲೆ, ಮನುಷ್ಯನ ಮೇಲೆ, ಸೈತಾನನ ಮೇಲೆ, ದುರಾತ್ಮಗಳ ಮೇಲೆ, ದೇವದೂತರ ಮೇಲೆ, ಎಲ್ಲದರ ಮೇಲೆ, ಈ ಲೋಕದ ಮೇಲೆ, ಪರಲೋಕದ ಮೇಲೆ, ಎಲ್ಲದರಲ್ಲಿ ನನಗೆ ಸರ್ವ ಅಧಿಕಾರ ಇದೆ ಎಂಬುದಾಗಿ ಯೇಸು ಸ್ವಾಮಿ ತೋರಿಸಿದ. ಆ ಅಧಿಕಾರ ಪ್ರಕಟ ಮಾಡಕ್ಕೆ ನನ್ನಲ್ಲಿ ಅಧಿಕಾರ ಇದೆ. ತಂದೆ ನನಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ. ತಂದೆಯಲ್ಲಿರ್ತಕ್ಕಂಥದ್ದು ಎಲ್ಲವೂ ನನ್ನ ಹತ್ರ ಇದೆ ಎಂಬುದಾಗಿ ಪ್ರಕಟ ಮಾಡಕ್ಕೆ ಕೆಲವು ಅಧಿಕಾರವುಳ್ಳ ಕಾರ್ಯಗಳನ್ನ ಅವರಿಗೆ ತೋರಿಸಿದನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಓದ್ರಿ, ದಯವಿಟ್ಟು ನೋಡೋಣ. 4ನೇ ಅಧ್ಯಾಯ, ಮಾರ್ಕ 4ನೇ ಅಧ್ಯಾಯ 35ನೇ ವಚನದಿಂದ. ನೀವು ಆಗಾಗ ಎಲ್ಲ ಕೇಳಿದಂತ ವಿಷಯಗಳು, ಇದರೊಳಗಿಂದ ದೇವರು ನಿಮ್ಮ ನಂಬಿಕೆಗೋಸ್ಕರ ಹೆಚ್ಚು ಮಾಡೋದಕ್ಕೆ ಏನು ಕಲಿಸ್ತಾ ಇದ್ದಾನೆ ಅದನ್ನ ಕಲಿತುಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಶಾಸ್ತ್ರೀಯವಾಗಿ ಇಲ್ಲವೇ ದೊಡ್ಡ ಪ್ರವಾದನೆ ರೂಪದಲ್ಲಿ ನಾನು ಏನು ಹೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಮ್ಮ ನಂಬಿಕೆ ಹೆಚ್ಚಿಸಿಕೊಳ್ಳುವಾಗ ದೇವರು ಜೀವಿತದಲ್ಲಿ ಅನೇಕ ಪರಿವರ್ತನೆಗಳನ್ನು ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಂದ ನಾವು ಏನಾದರೂ ಹೊಂದಿಕೋಬೇಕು ಅಂತಂದ್ರೆ ದೇವರು ಇದ್ದಾನೆ, ಆತನನ್ನು ಹುಡುಕುವವರಿಗೆ ಆತನು ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬಿಕೊಂಡು ಆತನ ಪಾದದಲ್ಲಿದ್ದು ಜೀವಿತದ ಕೊನೆವರೆಗೂ, ಕ್ರಿಸ್ತನ ಮರಣದವರೆಗೂ, ನಮ್ಮ ಮರಣದವರೆಗೂ ನಂಬಿಕೆಯಲ್ಲಿ ಜೀವಿಸುವವರಿಗಾಗಿ ದೇವರು ಎಲ್ಲಾ ಕಾರ್ಯಗಳನ್ನ ಸಾಧ್ಯವಾಗುವಂತೆ ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಹೇಳ್ತೀನಿ ಕೇಳ್ರಿ, ಈ ನಂಬಿಕೆ ಯಾವತ್ತೋ ಒಂದು ರಾತ್ರಿ ಹುಟ್ಟುವಂತದ್ದಲ್ಲ. ನಂಬಿಕೆ ಸಾಸಿವೆ ಕಾಳಿನ ಉಪಾಧಿಯಲ್ಲಿ ಪ್ರಾರಂಭ ಆಗ್ತದೆ, ಅದು ಹುಟ್ಟಿ ಬೆಳೆಯುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ತಂದೆಯಾದ ದೇವರು ಯಾವ ರೀತಿಯಿಂದ ನಮ್ಮ ನಂಬಿಕೆಯನ್ನ ಬೆಳೆಸುವುದಕ್ಕಾಗಿ ಇಷ್ಟಪಡ್ತಾನೋ ಅದನ್ನ ಸ್ವಲ್ಪವಾಗಿ ಅದನ್ನ ಬೆಳೆಸುವುದಕ್ಕಾಗಿ ಇಷ್ಟಪಡ್ತಾನೋ ಆವಾಗೆಲ್ಲ ನಾವು ಒಪ್ಪಿಗೆ ತೋರಿಸುತ್ತಾ ಪ್ರೈಸ್ ದಿ ಲಾರ್ಡ್ ಪ್ರತಿ ವಿಷಯಗಳಲ್ಲಿ, ನಮ್ಮ ಆರ್ಥಿಕ, ಆತ್ಮಿಕ, ಭೌತಿಕ ಪ್ರತಿ ವಿಷಯಗಳು, ನಮ್ಮ ಶಾರೀರಿಕ, ಮಾನಸಿಕ ಪ್ರತಿ ವಿಷಯಗಳಲ್ಲಿ ಆತನು ನಮ್ಮನ್ನ ಯಾವ ರೀತಿಯಿಂದ ನಂಬಿಕೆಯಲ್ಲಿ ಬೆಳೆಸುವುದಕ್ಕಾಗಿ ಆತನು ಇಷ್ಟಪಡ್ತಾನೋ ಎಲ್ಲ ವಿಷಯಗಳಲ್ಲಿ ನಾವು ಬೆಳೆಯುತ್ತಲೇ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲ ರೀ, ನನಗೆ ಇವತ್ತು ರಾತ್ರಿ ಮಾತ್ರ ಒಂದು ಉಂಡೆ ಕೊಟ್ಟಂಗೆ, ಗಂಟು ಕೊಟ್ಟಂಗೆ ನಂಬಿಕೆ ಒಂದೇ ಸಲ ಕೊಟ್ಬಿಟ್ರೆ ಸಾಕು, ನಾನು ನಂಬ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ನಾನು ಮೊದಲೇ ಹೇಳಿದೆ, 9 ವರಗಳಲ್ಲಿ ಒಂದು ಮಹತ್ಕಾರ್ಯಗಳನ್ನು ಮಾಡುವಂತ ಒಂದು ವರ ಇದೆ. ಅದನ್ನ ಪಕ್ಕಕ್ಕಿಡ್ರಿ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ವಿಶ್ವಾಸದ ಸಿದ್ಧ ವರ ಇರುವವರು ಸಹ ನಂಬಿಕೆಯಲ್ಲಿ ನಡೀಲೇಬೇಕಾಗ್ತದೆ. ವರ ಒಂದು ಪಕ್ಕಕ್ಕೆ ಇರ್ತದೆ. ಆದರೆ ನಂಬಿಕೆಯಲ್ಲಿ ಹುಟ್ಟಿ ಬೆಳೆಯುವುದಕ್ಕಾಗಿ, ಕ್ರಿಸ್ತನಲ್ಲಿ ಜೀವಿಸುವುದಕ್ಕಾಗಿ ನಾವು ನಂಬಿಕೆಯಲ್ಲಿ ಜೀವಿಸಬೇಕಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಸೃಷ್ಟಿಯ ಮೇಲೆ ಅಧಿಕಾರವಿದ್ದುದು ಯೇಸು ಸ್ವಾಮಿ ಒಂದು ಸಲ ತೋರಿಸಿದ. ಏನಂತೇಳಿ ಮಾರ್ಕ 4:35 ದಯವಿಟ್ಟು ಓದೋಣ. ಮಾರ್ಕ 4:35 ದಯವಿಟ್ಟು ಓದ್ರಿ. ಆವತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆ ಕರ್ಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಲಕ್ಷ್ಯ ಕೊಡ್ರಿ, ಅನೇಕ ದೋಣಿಗಳಿವೆ, ಒಂದೇ ದೋಣಿ ಅಲ್ಲ. ಆ ಕೂಟಕ್ಕೆ ಹೋದವರು, ಯೇಸು ಸ್ವಾಮಿ ವಾಕ್ಯ ಕೇಳುವುದಕ್ಕೆ ಹೋಗಿರ್ತಕ್ಕಂಥ ಅನೇಕ ಜನಗಳು
ಶಿಷ್ಯರಿದ್ದಾರೋ ಅದೇ ದೋಣಿಗೆ ನಡೆಯುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ನಿನ್ನ ಅಕ್ಕಪಕ್ಕದಲ್ಲಿ ಸಾವಿರಾರು ಲಕ್ಷಾನುಗಟ್ಟಲೆ ವಿಶ್ವಾಸಿಗಳು ಇರಬಹುದು, ನಿನ್ನ ಅಕ್ಕಪಕ್ಕದಲ್ಲಿ ಅನೇಕ ಅನ್ಯ ಜನಗಳು ಇರಬಹುದು. ನಿನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ಆತನು ತೆರೆಗಳು ಬರುವುದಕ್ಕೆ ಕೈ ಬಿಟ್ಟು ಸುಮ್ಮನೆ ಇರಬಹುದು. ಪ್ರೈಸ್ ದಿ ಲಾರ್ಡ್. ಅಂದರೆ ತೆರೆಗಳು ಬರುವಾಗ, ಬಿರುಗಾಳಿ ಬರುವಾಗ, ಆಂಧಿ ತುಫಾನ್ ಬರುವಾಗ ನಿನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಆತನು ಕೆಲವು ಕ್ಷಣಗಳು ಸಡಿಲ ಬಿಡುವವನಾಗಿದ್ದಾನೆ. ಆತನು ಆ ಬಿರುಗಾಳಿಗೂ ಆ ತೆರೆಗಳಿಗೂ ಅವಕಾಶ ಕೊಡುವವನಾಗಿದ್ದಾನೆ. ಅವಕಾಶ ಕೊಟ್ಟು ಸ್ವಲ್ಪ ಸುಮ್ಮನೆ ಇದ್ದು ಆತನು ಮಲಗುವ ರೀತಿಯಿಂದ ಆತನು ನಿನ್ನೊಟ್ಟಿಗೆ ಪ್ರಯಾಣ ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೆನ್ಪಿಡು, ನಿನ್ ಜೊತೆಗೆ ಅನೇಕ ವಿಶ್ವಾಸಿಗಳಿದ್ದಾರೆ, ನಿನ್ ಜೊತೆಗೆ ಅನೇಕ ಸೇವಕರುಗಳಿದ್ದಾರೆ, ಅನೇಕ ವಿಶ್ವಾಸದ ಕುಟುಂಬಗಳಿವೆ. ಅವುಗಳು ಸಹ ಒಂದೊಂದು ದೋಣಿ ಉಪಾಧಿಯಲ್ಲಂತ ತಿಳಿಯಿರಿ. ಆದ್ರೆ ನಿನ್ನ ನಂಬಿಕೆಯನ್ನ ಹೆಚ್ಚಿಸಬೇಕು, ನಿನ್ನನ್ನು ಶಿಷ್ಯತ್ವದಲ್ಲಿ ಮುಂದೆ ನಡೆಸಬೇಕು ಅಂತಂದ್ರೆ ನಿನ್ನ ದೋಣಿಗೆನೆ, ನಿನ್ನ ಜೀವಿತಕ್ಕನೆ ಆಂಧಿ ತುಫಾನುಗಳು ಎದ್ದೇಳುವವುಗಳಾಗಿವೆ. ಪ್ರೈಸ್ ದಿ ಲಾರ್ಡ್. ಅಕ್ಕಪಕ್ಕದಲ್ಲಿ ನೋಡಿ, ಸ್ವಾಮಿ ಅಗೋ ಅಲ್ಲಿ ಒಂದು ದೋಣಿ ಹೋಗ್ತಾ ಇದೆ, ಅಲ್ಲಿ ಒಂದು ದೋಣಿ ಹೋಗ್ತಾ ಇದೆ, ಅಲ್ಲಿ ಒಂದು ದೋಣಿ ಸ್ವಾಮಿ, ಇಲ್ಲೊಂದು ದೋಣಿ ಸ್ವಾಮಿ. ಅವೆಲ್ಲವುಗಳಿಗೆ ಯಾವ ತೆರೆಗಳು ಇಲ್ಲ, ಯಾವ ಬಿರುಗಾಳಿ ಇಲ್ಲ. ನಮ್ಮ ದೋಣಿಗೆನೆ ಇಷ್ಟೊಂದು ಬಿರುಗಾಳಿ ಯಾಕೆ? ನಾವು ಕೇಳಿದ್ದೀಯಾದರೆ ಸ್ವಾಮಿ ಹೇಳ್ತಾನೆ, ಏನಂತ ಹೇಳ್ತಾನೆ, ತನ್ನ ಭಾಷೆಯಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ? ಹೌದು, ನಿನ್ನನ್ನು ಶಿಷ್ಯನಾಗಿ ಬೆಳೆಸುವುದಕ್ಕೆ, ಪ್ರೈಸ್ ದಿ ಲಾರ್ಡ್, ನಿನ್ನನ್ನು ಒಂದು ದೊಡ್ಡ ಕಾರ್ಯಗಳಿಗೆ ಬೆಳೆಸುವುದಕ್ಕೆ, ಪ್ರೈಸ್ ದಿ ಲಾರ್ಡ್, ಈ ಸೃಷ್ಟಿ ಮೇಲೆ ನನಗೆ ಅಧಿಕಾರ ಇದೆ ಎಂಬುದಾಗಿ ನಿನಗೆ ಮನದಟ್ಟು ಮಾಡಕ್ಕೆ, ನಿನ್ನ ಜೀವಿತದಲ್ಲಿ ಬರ್ತಕ್ಕಂಥ ಅಲೆಗಳು ಬಿರುಗಾಳಿಗಳನ್ನ ನೋಡಿ ನೀನು ಭಯ ಪಾಡಬಾರದೆಂಬುದಾಗಿ, ಪ್ರೈಸ್ ದಿ ಲಾರ್ಡ್, ಅವರೆಲ್ಲರನ್ನ ಬಿಟ್ಟು ನಿನ್ನ ದೋಣಿಗೆನೆ, ನಿನ್ನ ಜೀವಿತಕ್ಕೆ ಅಲೆಗಳು ತಾಕುವ ಹಾಗೆ, ಬಿರುಗಾಳಿ ಬರುವ ಹಾಗೆ ನಾನೇ ಅದನ್ನು ಸಡಿಲ ಬಿಟ್ಟಿದ್ದೀನಿ ಎಂಬುದಾಗಿ ಆತನು ತನ್ನ ಭಾಷೆಯಲ್ಲಿ ಉತ್ತರ ಕೊಡುವುದಕ್ಕೆ ಸಿದ್ಧನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಜನಕ್ಕೆ ಅರ್ಥ ಆಗ್ತಾ ಇದೆ ಪ್ರಸಂಗ? ಚೆನ್ನಾಗಿ ಅರ್ಥ ಆಗ್ತಾ ಇದೆನಾ? ಬಿರುಗಾಳಿ ಬಂದಾಗ ಏನ್ ಮಾಡ್ಬೇಕು? ಸ್ವಾಮಿ ಇಗೋ ಅವ್ರು ಬಹಳ ಚೆನ್ನಾಗಿದ್ದಾರೆ, ಅವರು ವಿಶ್ವಾಸಿನೇ. ಸ್ವಾಮಿ ಇವರು ವಿಶ್ವಾಸಿನೇ. ಸ್ವಾಮಿ ಅವರು ವಿಶ್ವಾಸಿನೇ. ಅವರಿಗೆ ಇರಲಾರ್ದು ನನಗ್ಯಾಕೆ? ಅವರಿಗೆ ಬಡಿಯಲಾರ್ದಂತ ಒಂದು ಬಿರುಗಾಳಿ ನನಗ್ಯಾಕೆ? ಅವರಿಗೆ ಬರಲಾರ್ದ ಒಂದು ಶೋಧನೆ ನನಗ್ಯಾಕೆ? ಅವರಿಗೆ ಬರಲಾರ್ದ ಒಂದು ಪರೀಕ್ಷೆ ನನಗ್ಯಾಕೆ? ಯಸ್ ಮಗನೇ, ಮಗಳೇ, ನಿನ್ನ ನಂಬಿಕೆಯನ್ನ ಹೆಚ್ಚಿಸಿ ನಿನ್ನನ್ನ ಒಂದು ದರ್ಜೆಗೆ, ಒಂದು ಸ್ಥಾನಕ್ಕೆ ನಡೆಸುವುದಕ್ಕಾಗಿ ಆತನು ಇಷ್ಟಪಡುವವನಾಗಿದ್ದ. ಜೋರಾಗಿ ಚಪ್ಪಳೆ ತಟ್ಟಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಹೇಳ್ಬೇಕು, ಬಾಯ್ತಿರು ಸ್ತೋತ್ರ ಹೇಳ್ಬೇಕಮ್ಮ. ಬ್ರದರ್ ಸ್ತೋತ್ರ ಹೇಳ್ರಿ ಬ್ರದರ್. ಸೊ ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ದ, ಬರ ನಿಮ್ಮ ಮನಸ್ಸು ಕಲ್ಲಾಗಿದೆ ಅಂತ ಪ್ರಶ್ನೆ ಕೇಳಿದ. ಪೂರ ನಾವು ಮನುಷ್ಯರೇ ಕಲ್ಲಾದ್ರೆ ಹೆಂಗೆ? ಹಲೋ ಹಲೋ ಏನಂತ ಕೇಳಿದ? ನಿಮ್ಮ ಮನಸ್ಸು ಕಲ್ಲಾಗಿದೆನಾ ಅಂತೇಳಿ ಪ್ರಶ್ನೆ ಕೇಳಿದ. ಕೆಲವು ಸಲ ಏನ್ ಮಾಡ್ತೀವಿ ಗೊತ್ತಾ? ನಾವೆಲ್ಲ ಪೂರ ಕಲ್ಲಾಗೇ ಕುಂದಿರ್ತೀವಿ. ನಮ್ಮ ಕಡೆ ಈ ಊರು ಮಧ್ಯದಲ್ಲಿ ಒಂದು ಅಗಸೆ ಬಾಗಿಲು ಅಂತೇಳಿ ಇರ್ತದೆ, ಅಲ್ಲಿ ಗೊಡ್ರಾಯ್ ಅಂತಾರೆ. ಅದಕ್ಕೆ ಏನಂತಾರೆ? ಗೊಡ್ರಾಯ್. ಇಲ್ಲಿನೂ ಹೇಳ್ತಾರೆ ಗೊಡ್ರಾಯ್. ಎಲ್ಲ ಕಲ್ಲುಗಳು ಕೆತ್ತಾರೆ, ಆ ಕಲ್ಲುಗಳು ಮಾತ್ರ, ಅದು ಮಾತ್ರ ಕದಲಲ್ಲ ಅಲ್ಲಿಂದ. ಕೆಲವು ವಿಶ್ವಾಸಿಗಳು ಹೆಂಗಿರ್ತಾರೆ ಅಂತಂದ್ರೆ ಮನಸ್ಸು ಕಲ್ಲಲ್ಲ, ಸಂಪೂರ್ಣ ಕಲ್ಲಾಗಿರ್ತಾರೆ. ಹಲೋ, ಯಾವ್ದಾದ್ರೂ ಒಂದು ವಿಷಯದಲ್ಲಿ ಕಲ್ಲಾಗಿ ತೋರಲ್ಲ, ಎಲ್ಲ ವಿಷಯಗಳನ್ನೇ ಕಲ್ಲಾಗಿ. ಆರಾಧನೆ ಮಾಡು ಕಲ್ಲು, ಸ್ತುತಿ ಮಾಡು ಕಲ್ಲು, ಚಪ್ಪಳೆ ತಟ್ಟು ಕಲ್ಲು, ದೇವರ ಸೇವೆಗೆ ಕೊಡು ಕಲ್ಲು, ತ್ಯಾಗ ಮಾಡು ಕಲ್ಲು, ಉಪವಾಸ ಪ್ರಾರ್ಥನೆ ಕಲ್ಲು ಕಲ್ಲು ಕಲ್ಲು. ನಮ್ಮ ಸಭೆಯಲ್ಲಿ ಇವ್ರಿಗೋಸ್ಕರ ಒಂದು ದೊಡ್ಡ ಚಮಟೆ ತಗೊಂಡಿದ್ದೀನಿ ನಾನು, ಒಂದು ಗನ್ ತಗೊಂತೀನಿ. ಗನ್ ಕೆಲವು ಸಲ ಹೊಡೆದಾಗ ಪುಟ್ಟಿದ್ದಾರೆ. ಆಮೇಲೆ ಆ ಕಲ್ಲನ್ನು ಸ್ವಲ್ಪ ಸ್ವಲ್ಪ ಹೊಡೆಯುವಾಗ ಪ್ರೈಸ್ ದಿ ಲಾರ್ಡ್, ಮನಸ್ಸಿನವರೆಗೂ ನಾವು ಮುಟ್ತೀವಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಕೆಲವು ಬ್ರದರ್ಸ್ಗಳಿದ್ದಾರೆ ಪ್ರೈಸ್ ದಿ ಲಾರ್ಡ್, ಹಂಗೆ ಕಲ್ಲಾಗಿ ಕೂತ್ಕೊಳ್ತಾರೆ. ಮೊಣಕಾಲು ಊರ್ರಪ್ಪ ಅಂದ್ರೆ ಊರಂಗಿಲ್ಲ. ಮೊಣಕಾಲು ಊರ್ರಂದ್ರೆ ಹಂಗೆ ಎದ್ದು ಹಂಗೆ ಇದು ಮಾಡ್ಕೊಂಡು ಎಣಗಾಡಿ ಸ್ವಲ್ಪ ನಿಂತು ಹಕ್ ಅಂತ ಬಿದ್ದುಬಿಡ್ತಾರೆ. ಯಾಕೆ? ಆ ಕಲ್ಲಿನ ಗುಣ ಬಂದ್ಬಿಟ್ಟದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೇಸು ಸ್ವಾಮಿ ಅವರನ್ನ
ಎಂಬುದಾಗಿ ಅಲ್ಲಿ ಸ್ವಾಮಿ ಕೇಳಿರುವ ವಿಷಯನ ನಾವು ನೋಡುವವರಾಗಿದ್ದೇವೆ. ಸ್ವಾಮಿ ಏನ್ ಹೇಳ್ತಾನೆ ಅಲ್ಲಿ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಏನ್ ಹೇಳ್ತಾನೆ? ಮಾರ್ಕ 4:35 ಏನ್ ಹೇಳ್ತಾರೆ? ಒಂದು ದೋಣಿಯಲ್ಲಿ ಶಿಷ್ಯರ ಸಹಿತ ಯೇಸು ಇರುವಾಗ ಶಿಷ್ಯರು ಕೇಳಿದ್ರು, ಸ್ವಾಮಿ ನಾವು ಮುಳುಗುತ್ತಾ ಇರುವುದು ನಿನಗೆ ಗೊತ್ತಿಲ್ವೇ? ನಿನಗೆ ಚಿಂತೆ ಇಲ್ಲವೇ? ನೋಡ್ರಿ ಎಂತ ಪ್ರಶ್ನೆ. ಏನು ಸ್ವಾಮಿ ಏನ್ ಮಾಡಿದ್ದಾನೆ? 6 ಪ್ರಶ್ನೆ ಅವ್ರನ್ನ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ನಿಮಗೇನಿಲ್ಲ, ನೀವು ಗ್ರಹಿಸಲಿಲ್ಲ, ನೀವು ಏನು ನೀವು ನಿಮಗೆ ತಿಳುವಳಿಕೆ ಬರಲಿಲ್ಲ, ನಿಮ್ಮ ಮನಸ್ಸು ಕಲ್ಲಾಗಿದೆ, ಕಣ್ಣಿದ್ದು ಕಾಣುವುದಿಲ್ಲ, ಕಿವಿಯಿದ್ದು ಕೇಳುವುದಿಲ್ಲ, ನಿಮಗೆ ನೆನಪಿಲ್ಲ. ಯೇಸುಮ್ಮ 6 ಪ್ರಶ್ನೆ ಕೇಳೇನಂತಂದ್ರೆ 6 ಪ್ರಶ್ನೆ ಒಂದೇ ಪ್ರಶ್ನೆಯಲ್ಲಿ ವಸೂಲು ಮಾಡ್ತಾ ಇದ್ದಾರೆ. ತಮಗೆ ಬೇಕಾದದನ್ನ ಸಕಾಲ ವಿಷಯಗಳನ್ನು ಕೊಟ್ಟು ಪರಲೋಕ ರಾಜ್ಯದ ವಾರ್ತೆಗಾಗಿ ಇವರನ್ನು ಸಿದ್ಧ ಮಾಡಬೇಕು ಅಂತಂದ್ರೆ, ದೇವರ ಪ್ರತಿನಿಧಿಗಳಾಗಿ ಇವರನ್ನ ತಯಾರು ಮಾಡಬೇಕು ಅಂತಂದ್ರೆ, ಲೋಕದ ಕಟ್ಟ ಕಡೆಯವರೆಗೆ ಇವರನ್ನ ಕಳಿಸುವುದಕ್ಕೆ ಇವರನ್ನ ಗಟ್ಟಿಮುಟ್ಟಾದ ಶಿಷ್ಯರನ್ನಾಗಿ, ಭಕ್ತರನ್ನಾಗಿ, ಅಪೋಸ್ತಲರನ್ನಾಗಿ ಮಾಡ್ಬೇಕಂತೇಳಿ ಆ ಸ್ವಾಮಿ ದರ್ಶನ ಇಟ್ಟುಕೊಂಡಿದ್ದೀಯಾದರೆ ಏನಂತ ಪ್ರಶ್ನೆ ಕೇಳ್ತಾರೆ? ಸ್ವಾಮಿ ನಮ್ಮ ಬಗ್ಗೆ ಏನಿಲ್ಲ, ಚಿಂತೆ ಇರ್ಲಾರ್ದೆ 5 ರೊಟ್ಟಿ 2 ದಿನ 5,000 ಜನಕ್ಕೆ ತಿನ್ಸಿದಿನಪ್ಪ. ಚಿಂತೆ ಇರ್ಲಾರ್ದೆ ನೀನು ತಿಂದಿ, ನಿನಗೊಂದು ಪುಟ್ಟಿನೂ ಕೊಟ್ಬಿಟ್ಟ. ಏನಂತೇಳಿ? ಮನೆಯಲ್ಲಿ ಹೋಗಿ ಉಪವಾಸ ಸಾಯ್ತಾರೆ, ಹೋಗಿ ತಗೊಂಡು ಹೋಗಂತೇಳಿ. ನೀನಾದ್ರೂ ಬಂದ್ಬಿಟ್ಟಿ, ಮನೆಯವರು ಯಾರಾದ್ರೂ ಬಂದಿರ್ಲಿಕ್ಕಿಲ್ಲ, ನೀನ್ ಮನೆಗೆ ಹೋಗ್ತಾ ಅಂತ ಏನ್ ಮಾಡು, ಒಂದು ಪುಟ್ಟಿ ನೀನು ತಗೊಂಡೋಗು ಅಂತೇಳಿ ಕಳಿಸ್ಕೊಟ್ನಲ್ಲ. ಪುಟ್ಟಿ ಎತ್ತುವಾಗ ಎಷ್ಟು ಭಾರ ಇದೆ ಅಂತೇಳಿ ಅನಿಸಿದ್ದಲ್ಲ ನಿನಗೆ? ದೇವರು ಕೊಟ್ಟಿರುವ ಸಂದರ್ಭದಲ್ಲಿ ಎಷ್ಟು ಸಂಪನ್ನತೆ ಇದೆ, ಎಷ್ಟು ಸ್ವಾಮಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ನಾನು ಅಪೇಕ್ಷೆ ಪಟ್ಟಷ್ಟು ಅದಕ್ಕಿಂತಲೂ ಅಧಿಕವಾಗಿ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಆ ಪಾಲು ನಿನಗೆ ಎತ್ತಕ್ಕೆ ಆಗ್ಲಿಲ್ಲ, ನಮಗೆ ಎತ್ತಕ್ಕೆ ಆಗ್ಲಿಲ್ಲ. ಕಷ್ಟಪಟ್ಟು ಮನೆಗೆ ಎತ್ಕೊಂಡು ಹೋದಿವಿ. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಸ್ವಾಮಿನ. ಏನಂತ ಪ್ರಶ್ನೆ ಕೇಳ್ತಾ ಇದ್ದಾರೆ? ಸ್ವಾಮಿ ನಾವು ಮುಳುಗುತ್ತಾ ಇರುವುದು ನಿನಗೆ ಏನಿಲ್ಲವೇ? ಚಿಂತೆ ಹೇಳ್ರಿ ಒಂದ್ಸಲ ಅನ್ರಿ ಸ್ವಾಮಿಗೆ, ನೋಡೋಣ. ಸ್ವಾಮಿ ಈ ರೋಗ ಇದ್ದದ್ದು ನಿಮ್ಗೆ ಚಿಂತೆ ಇಲ್ಲನಪ್ಪ, ಹೇಳೋಣ ಹೇಳು. ಹಂಗೆ ಹೇಳಿದ್ರೆ ಆಕ್ಷನ್ ನಲ್ಲಿ ಬರ್ತಾನೆ ಸ್ವಾಮಿ. ಬಂದನ ಇಲ್ಲ, ಇಲ್ಲಿ ಬಂದನ ಇಲ್ಲಮ್ಮ? ಸ್ವಾಮಿ ಇದುವರೆಗೆ ಮದುವೆ ಆಗ್ಲಿಲ್ಲ ನಿನಗೆ ಗೊತ್ತಿಲ್ವೇ? ಇದುವರೆಗೆ ಕೆಲಸ ಸಿಗ್ಲಿಲ್ಲ ನಿನಗೆ ಗೊತ್ತಿಲ್ವೇ? ಚೆನ್ನಾಗಿ ಅಧಿಕಾರದ ಮೂಲಕವಾಗಿ ಕೇಳೋಣ. ಪ್ರೈಸರ ಕೇಳಿದ್ರೆ ಇಲ್ಲ ಶಿಷ್ಯರಲ್ಲಿ ಕೇಳೋಣ. ಪ್ರೈಸರ ಕಡಿಮೆ ತಿಳ್ಕೊಂಡಿದ್ವೋ ಹೆಚ್ಚು ತಿಳ್ಕೊಂಡಿದ್ವು ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಸ್ವಾಮಿ ಏನ್ ಮಾಡೋಣ? ಸ್ವಾಮಿ ಎಷ್ಟು ದಿನದಿಂದ ಕಷ್ಟ ಪಡ್ತಾ ಇದ್ದೀನಿ ಇದರಲ್ಲಿ, ಎಷ್ಟು ದಿನದಿಂದ ಎಣಗಾಡ್ತಾ ಇದ್ದೀನಿ ಇದರಲ್ಲಿ. ನಿರಂತರವಾದ ಆಂದಿ ತೂಫಾನು, ನಿರಂತರವಾದ ಅಲೆಗಳು, ನಿರಂತರವಾದ ಸಂಕಷ್ಟ. ಇಗೋ ನಾನು ಮುಳುಗಿ ಹೋಗ್ತಾ ಇದ್ದೀನಿ, ನಾನು ನಷ್ಟ ಪಡ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲವೇ? ನೀನು ಅನುಭವಿಸುತ್ತಿಲ್ಲ ಈ ಪರಿಸ್ಥಿತಿಲೂ ನೀನು ತಿಳಿಯದ ಪ್ರಭುವ. ಈ ಸಲ ಒಂದ್ಸಲ ಪ್ರಶ್ನೆ ಕೇಳೇ ತೀರೋಣ. ಮಕ್ಕಳೇ ಒಂದ್ಸಲ ಕೇಳ್ಬಿಡು, ಏನ್ ಹೇಳ್ತಾನೆ ಸ್ವಾಮಿ, ನೋಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದುವರೆಗೂ ಹೆಂಗೆ ನಂಬಿಕೆಯಲ್ಲಿ ಬರಬೇಕಾಯಿತು ನನ್ನ ಮಹತ್ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಎಷ್ಟು ಕಂಡಿ, ನೀನು ಎಷ್ಟು ನೋಡಿದಿ, ನೀನು ನಿನ್ನ ಜೀವಿತದಲ್ಲಿ ಮಾಡಿದ್ದನ್ನ ನೋಡಿದಿ, ಬೇರೆಯವ್ರ ಜೀವಿತದಲ್ಲಿ ಮಾಡಿದ್ದನ್ನ ನೋಡಿದಿ. ನಾನು ನಿನ್ನ ಸಡಿಲ ಬಿಡಲಿಲ್ಲ. ನಿನ್ನ ನಂಬಿಕೆಯನ್ನು ಹೆಚ್ಚಿಸಕ್ಕೆ ಆಗಾಗ ನಿನ್ನ ಜೀವಿತದಲ್ಲಿ ಹಲವಾರು ವಿಷಯಗಳು ನಾನು ಮಾಡ್ಕೊಂಡೇ ಬಂದೆ. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ಹೇಳ್ತಾನೆ, ಏನಂತ ಹೇಳ್ತಾನೆ? ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ವೇ? ನಾನು ಮೊದಲು ಹೇಳಿದೆ, ನಂಬಿಕೆ ಒಂದೇ ರಾತ್ರಿ ಹುಟ್ಟುವಂತದ್ದಲ್ಲ. ದೇವರ ವಾಕ್ಯ ಕೇಳಿದ ಹಾಗೆ ನಂಬಿಕೆ ಹೆಚ್ಚಾಗ್ತದೆ, ಪ್ರಾರ್ಥನೆ ಮಾಡಿದ ಹಾಗೆ ನಂಬಿಕೆ ಹೆಚ್ಚಾಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ಸೇವೆನೋ, ನಮ್ಮ ಆರ್ಥಿಕ, ಆತ್ಮಿಕ, ಭೌತಿಕ ಯಾವುದೇ ವಿಷಯ ನಾವು ಪ್ರಾರ್ಥಿಸಿದಂತೆಲ್ಲ, ನಾವು ದೇವರ ವಾಕ್ಯ, ಮುಖ್ಯವಾಗಿ ದೇವರ ವಾಕ್ಯ ಕೇಳಿದಂತೆಲ್ಲ ನಮ್ಮ ನಂಬಿಕೆ ದೇವರ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಇವರಿಗೆ ಇವ್ರು ಏನಂತ ಕೇಳ್ತಾರೆ? ಸ್ವಾಮಿ ನಾವು ಮುಳುಗುತ್ತಾ ಇರುವುದು ನಿನಗೆ ಗೊತ್ತಿಲ್ಲವೋ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಇನ್ನು ನಿಮಗೆ ನಂಬಿಕೆ ಬರಲಿಲ್ವೇ?
ರೋಷವಾಗಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದಾನೆ, ಅಷ್ಟು ಕಠಿಣವಾಗಿ ಕೇಳ್ತಾ ಇದ್ದಾನೆ ಅಂತಂದ್ರೆ, ಆ ಸಮಯಕ್ಕೆ ಅನುಗುಣವಾಗಿ ಆವಾಗ ಅವರಿಗೆ ಆ ನಂಬಿಕೆ ಬರಬೇಕಾಗಿತ್ತು. ದೇವರ ಮಕ್ಕಳೇ, ಆ ನಂಬಿಕೆ ಬರಲಾರ್ದ ಕಾರಣ ಯೇಸು ಸ್ವಾಮಿ ಕೇಳಿದ, ಯಾಕೆ ಧೈರ್ಯಗೆಡುತ್ತೀರಿ? ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು ಬರ್ತವೆ, ವಿರೋಧತ್ವಗಳು ಬರ್ತವೆ. ನಿನ್ನ ಕ್ರಿಸ್ತಿಯ ಜೀವಿತಕ್ಕೆ ವಿರೋಧವಾಗಿ ಅನೇಕ ಹಿಂಸೆಗಳು ಬರ್ತವೆ, ಅಲೆಗಳು ಎದ್ದೇಳ್ತವೆ. ಧೈರ್ಯ ಯಾಕೆ ಗೆಟ್ಟಿ ನೀನು? ಯಾಕೆ ನಂಬಿಕೆ ಕಳ್ಕೊಂಡಿ? ಯಾಕೆ ನಂಬಿಕೆ ಬರಲಿಲ್ಲ? ಎಷ್ಟು ಚೆನ್ನಾಗಿದೆಲ್ಲ ಕ್ವಶನ್ ಆನ್ಸರ್. ಸ್ವಾಮಿ ಒಂದು ಪ್ರಶ್ನೆ ಕೇಳಿದ್ರೆ ಇವರೊಂದು ಪ್ರಶ್ನೆ ಕೇಳ್ತಾರೆ. ಅದಾದ್ಮೇಲೆ ಸ್ವಾಮಿ ಮತ್ತೊಂದು ಪ್ರಶ್ನೆ ಇವ್ರನ್ನ ಪ್ರಶ್ನೆ ಕೇಳಿ ಇವರಿಗೆ ಉತ್ತರ ಹೇಳ್ತಾ ಇದ್ದಾನೆ, ಬೋಧಿಸ್ತಾ ಇರುವುದನ್ನ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಮಾರ್ಕನ ಬರೆದ ಸುವಾರ್ತೆ 6:51 ಸ್ವಲ್ಪ ಓದ್ತೀರಾ? 6:51 ಸ್ವಲ್ಪ ಓದ್ತೀರಾ? ಮಾರ್ಕನ ಬರೆದ ಸುವಾರ್ತೆ 6:51. ತರುವಾಯ ಆತನು ದೋಣಿಯನ್ನು ಹತ್ತಿ ಅವರ ಬಳಿಗೆ ಬಂದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು. ಯಾಕೆಂದರೆ ಅವರು ರೊಟ್ಟಿಯ ವಿಷಯವಾದ ಮಹತ್ ಕಾರ್ಯವನ್ನು ಗ್ರಹಿಸಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು. ಆ ಕಲ್ಲು ಕರಗಕ್ಕೇನೆ ಇವಾಗ ಸಮುದ್ರದಲ್ಲಿ ನಡೆಸ್ತಾ ಇದ್ದಾನೆ. ಅವನ್ನ ಏನ್ ಮಾಡ್ತಾ ಇದ್ದಾನೆ? ಆ ಕಲ್ಲು ಕರಗಬೇಕು. ಕಲ್ಲು ಕರಗಬೇಕಂದ್ರೆ ಎಲ್ಲಿ ನಡೆಸಬೇಕು? ಇವಾಗ ಕಲ್ಲು ಕರಗಬೇಕಂದ್ರೆ ಮೇಲೆ ಅಂತರಿಕ್ಷದಲ್ಲಿ ಆದ್ರೂ ಒಂದು ನಡೆಸಬೇಕು, ಇಲ್ಲ ಸಮುದ್ರದಲ್ಲಿ ಆದ್ರೂ ಒಂದು ನಡೆಸಬೇಕು. ಈಜೋದು ಕಲಿಬೇಕು ಅಂತಂದ್ರೆ ಫಸ್ಟ್ ಭಯ ನೋಡ್ರಿ. ನೀರಿನಲ್ಲಿ ಬಿದ್ಮೇಲೆ ಕೈ ಕಾಲು ಪಡೆದ್ರೆ ಎಲ್ಲಾ ಮನುಷ್ಯರು ತೇಲ್ತಾರೆ, ಮೇಲೆ ತೇಲ್ತಾರೆ. ಆ ಭಯ ಹೋಗಕ್ಕೆ ನಾವು ಚಿಕ್ಕವರಿರುವಾಗ ಎತ್ತಿ ಆಗ್ತಾ ಇದ್ರು ಬಾವಿನಲ್ಲಿ. ನಾವು ಹಂಗೆ ಕೂತ್ಕೊಳ್ತಾ ಇದ್ವಿ, ಬಂದು ಎತ್ತು ಕಲ್ಲು ಹಾಕಿದಂಗೆ ಆಗ್ಬಿಡ್ತಾ ಇದ್ವಿ. ಅಲ್ಲಿ ಸಾಯ್ತೀವೋ ಇರ್ತೀವೋ, ಹೆಂಗಾಗ್ತಾನಲ್ಲಪ್ಪ ಇವ ಸಾಯ್ಸಕ್ಕೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹಿಂಗೆ ಅವನ್ ಕೈ ಜೋಡಿಸ್ತಾ ಇರ್ತೀವಿ, ಅವನು ಬೇಡ್ಕೊಳ್ತಾ ಇರ್ತಾ ಇದ್ವಿ. ಯೇಸು ಸ್ವಾಮಿ ಸಮುದ್ರದಲ್ಲಿ ಇವರ ನಂಬಿಕೆಯನ್ನು ಹೆಚ್ಚಿಸ್ತಾ ಇದ್ದಾನೆ. ಎಲ್ಲಿ ಹೆಚ್ಚಿಸ್ತಾ ಇದ್ದಾನೆ ಹೇಳ್ರೋಣ? ಮೊದಲು ಎಲ್ಲಿ ಹೆಚ್ಚಿಸಿದ? ಅನ್ನಪಾನಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸಿದ. ಅಡವಿಯಲ್ಲಿ, ಮರುಭೂಮಿಯಲ್ಲಿ ಅನ್ನಪಾನಗಳನ್ನ ಕೊಟ್ಟು ಅವರ ನಂಬಿಕೆಯನ್ನು ಹೆಚ್ಚಿಸಿದ. ಇವಾಗ ಅವರನ್ನ ಧೈರ್ಯದಿಂದ ತುಂಬಬೇಕು ಮತ್ತು ನಂಬಿಕೆಯಿಂದ ತುಂಬಬೇಕಾದ್ರೆ ಎಲ್ಲಿ ನಡೆಸ್ತಾ ಇದ್ದಾನೆ? ಎಲ್ಲಿ ನಡೆಸ್ತಾ ಇದೆ? ಎಲ್ಲರೂ ಹೇಳ್ಬೇಕು ನೋಡೋಣ, ಬಾಯಿ ತೆರೆದು ಚೆನ್ನಾಗಿ. ಎಲ್ಲಿ ನಡೆಸ್ತಾ ಇದ್ದಾನಮ್ಮ? ಇಲ್ಲ ಸ್ವಾಮಿ, ನನಗೆ ಹೈವೇನಲ್ಲಿ ನನಗೆ ನಂಬಿಕೆ ಹೆಚ್ಚು ಅಂತಂದ್ರೆ ಹೆಚ್ಚಂಗಿಲ್ಲ. ರೋಡ್ ಮೇಲೆ ನನ್ನ ನಂಬಿಕೆ ಹೆಚ್ಚಂದ್ರೆ ಹೆಚ್ಚಂಗಿಲ್ಲ. ಎಲ್ಲಿ ಕರ್ಕೊಂಡೋಗಿ ಹೆಚ್ಚಿಸ್ತಾನಮ್ಮ? ಸಮುದ್ರದಲ್ಲಿ, ನಡು ನೀರಿನಲ್ಲಿ ಹೋಗಿ ನನ್ನ ಕೈ ಬಿಡ್ತಾನೆ. ಅದು ಸ್ವಾಮಿ ನಂಬಿಕೆ ಹೆಚ್ಚಿಸುವಂತ ಪರಿಸ್ಥಿತಿ, ಪದ್ಧತಿ. ಅದು ಪದ್ಧತಿ. ಓದ್ರಿ ಸ್ವಲ್ಪ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6:47 ಓದಿದ್ರಾ ನೀವು? ಓದ್ರಿ. 6:47 ಒಂದ್ಸಲ ಓದ್ರಿ. ಒತ್ತು ಮುಳುಗಿದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು. ಒತ್ತು ಮುಳುಗಿದೆ. ದೋಣಿ ಎಲ್ಲಿದೆಮ್ಮ? ಎಲ್ಲಿದೆ ಬ್ರದರ್? ಸಮುದ್ರದ ನಡುವೆ ಇದೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಏನಾದ್ರೂ ಕಲ್ತ್ಕೊಳ್ತಾ ಇದ್ದೀರಿ ಸುವಾರ್ತೆಗಳಿಂದ? ಹಲೋ, ಎಷ್ಟು ಜನ ಕಲ್ತ್ಕೊಳ್ತಾ ಇದ್ರಿ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಹೇಳ್ರಿ, ದಯವಿಟ್ಟು ನೋಡೋಣ. ಒಂದು ಅಲ್ಲೆಲ್ಲ ಜೋರಾಗಿ ಹೇಳ್ರಿ ನೋಡೋಣ. ಕದಲ್ಬೇಕು ಜೋರಾಗಿ. ಏನ್ ಹೇಳ್ತಾ ಇದ್ದಾನೆ? ಸಮುದ್ರದ ನಡುವೆ ಇತ್ತು. ಯೇಸು ಒಬ್ಬನೇ ದಡದಲ್ಲಿದ್ದನು. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು, ಅಲ್ಲಿನೂ ಒಂದು ಮೀಟಿಂಗ್ ಮುಗಿದವೆ. ಮೀಟಿಂಗ್ ಮುಗಿದಾಗ ಆ ಮೀಟಿಂಗ್ ನಡೀತಾ ಇದ್ದು ಇನ್ನು ಎಂಡಿಂಗ್ ನಲ್ಲಿ ಇದ್ದಾನೆ, ಪ್ರಸಂಗದ ಮುಕ್ತಾಯದಲ್ಲಿ ಇದ್ದಾನೆ. ಶಿಷ್ಯರಿಗೆ ಏನಂತ ಹೇಳಿದ್ದಾನೆ ಗೊತ್ತಾ? ಒಂದು ಕೆಲಸ ಮಾಡ್ರಿ, ನೀವು ಟ್ರಾಫಿಕ್ ಹೆಚ್ಚಾಗ್ತದೆ,
ಆದ ಕಾರಣ ನೀವೇನ್ ಮಾಡ್ರಿ, ಮೊದಲು ಮುಂದೆ ಹೋಗ್ರಿ ಅಂತೇಳಿ ಅವ್ರನ್ನ ಬಿಟ್ಬಿಡ್ತಾ ಇದ್ದಾನೆ. ಕೇಳ್ರಿ ಬ್ರದರ್, ಹಲೋ. ಬಹಳ ಈ ಸುವಾರ್ತೆ ಬಹಳ ಈಸಿಯಾಗಿ ಅನಿಸ್ತದೆ ನಿಮಗೆ, ಏನು ಕಥೆಗಳು ಕೇಳಿದಂಗೆ ಅನಿಸ್ತದೇನು? ರೈಸಲು ಒಬ್ಬ ಕ್ರಿಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ, ಯೇಸು ಸ್ವಾಮಿ ಶಿಷ್ಯರಲ್ಲಿ, ವಿಶ್ವಾಸಿಯಲ್ಲಿ ರೈಸಲು ಇವೆಲ್ಲ ವಿಷಯಗಳು ಬರ್ತಾವೆ. ಹೌದ್ರಿ, ಬಂದವೆ ನನ್ನ ಜೀವಿತದಲ್ಲಿ, ಬಹಳ ಬಂದವೆ ಬಂದಿರಬಹುದು. ಪ್ರೈಸಲು ಸಮುದ್ರದ ಮಧ್ಯದಲ್ಲಿದ್ದಾಗ ನಿನ್ನ ಪರಿಸ್ಥಿತಿ, ನಿನ್ನ ಆತ್ಮೀಯ ಪರಿಸ್ಥಿತಿ, ನಿನ್ನ ಕೂಗಾಟ, ನಿನ್ನ ನಂಬಿಕೆ ಯಾವ ರೀತಿಯಿಂದ ವ್ಯಕ್ತಪಡಿಸಿ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಪರಿಶುದ್ಧಾತ್ಮನು ಮಾತನಾಡಿ ಮತ್ತೊಂದು ಆವರ್ತೆ, ಪ್ರೈಸ್ ದಿ ಲಾರ್ಡ್, ನಿನಗಿಂತ ಪರಿಸ್ಥಿತಿಗಳು ಜರುಗಿದ್ವು ಅಂತಂದ್ರೆ ನಿನ್ನ ರಿಯಾಕ್ಷನ್ ಹೆಂಗಿರ್ತದೆ ಅದನ್ನ ನೋಡುವುದಕ್ಕೆ ಸ್ವಾಮಿ ಇಷ್ಟಪಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಂತ ಪರಿಸ್ಥಿತಿಗಳಲ್ಲಿ ನಿನ್ನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ಆತನು ಪ್ರಯತ್ನಿಸುವವನಾಗಿದ್ದಾನೆ. ಶಿಷ್ಯರಿಗೆ ಹೇಳಿದ, ಟ್ರಾಫಿಕ್ ಹೆಚ್ಚಾಗ್ತದೆ, ನಾನು ಪ್ರಸಂಗ ಮುಗಿಸಕ್ಕೆ ಹೋಗ್ತಾ ಇದ್ದೀನಿ, ಇನ್ನು ಕೆಲವು ಕ್ಷಣಗಳಲ್ಲಿ ಒಂದು ಕೆಲಸ ಮಾಡ್ರಿ, ನೀವು ಮೊದಲು ಹೋಗಿ ಆ ದಡಕ್ಕೆ ಸೇರಿಕೊಳ್ಳ್ರಿ ಅಂತ ಹೇಳಿ ಯೇಸು ಸ್ವಾಮಿ ಪ್ರಸಂಗ ಮುಗಿಸುವಂತ ಒಂದು ಅರ್ಧ ತಾಸು ಮೊದಲು ಇವ್ರನ್ನ ಬಿಟ್ಟು ಇವರು ದೋಣಿ ಹತ್ತಿಬಿಟ್ಟು ಏನ್ ಮಾಡಿದ್ರು, ಪ್ರಯಾಣ ಮಾಡಿ ಇವ್ರ ದೋಣಿ ಆ ಸಮುದ್ರದ ಮಧ್ಯದಲ್ಲಿ ಹೋಗಿ ಸೇರಿತು. ಯೇಸು ಸ್ವಾಮಿ ಆಮೇನ್ ಅಂತೇಳಿ ಆಶೀರ್ವಾದ ವಚನ ಕೊಟ್ಟು ಮುಗಿಸಿ ಬಂದು ದಡದಲ್ಲಿ ನಿಂತ್ಕೊಂಡು ಬಿಟ್ಟ. ದಡದಲ್ಲಿ ಜನಗಳು ತಮ್ಮ ಪ್ರಯಾಣ ತಾವು ಮಾಡಿದ್ರೇನೋ, ಜನಗಳು ಬಂದು ಆ ಯೇಸು ಸ್ವಾಮಿ ಆ ದಡದಲ್ಲಿ ನಿಂತ್ಕೊಂಡು ಬಿಟ್ಟ. ಯೇಸು ಸ್ವಾಮಿ ದಡದಲ್ಲಿ ಇರುವಾಗ ಇವ್ರು ಎಲ್ಲಿದ್ರು ಅಂತ ಬರೆಯಲ್ಪಟ್ಟದ? ಎಲ್ಲಿದ್ರಮ್ಮ ಹೇಳ್ಬೇಕು, ಬಾಯ್ ತೆರೆದು ನೋಡೋಣ. ಯೇಸು ಸ್ವಾಮಿ ದಡದಲ್ಲಿ ಇರುವಾಗ ಇವರೆಲ್ಲಿದ್ರು? ಸಮುದ್ರದ ಮಧ್ಯದಲ್ಲಿ ಇದ್ರು. ಪ್ರೈಸಲು ಅಂದ್ರೆ ಇದು ಯೇಸು ಸ್ವಾಮಿ ಒಂದು ಪ್ಲಾನ್. ಏನು ಯೇಸು ಸ್ವಾಮಿದ ಒಂದು ಪ್ಲಾನ್? ಯಾಕಂದ್ರೆ ಶೈತಾನ್ ಯಾವಾಗಲೂ ಕೈ ತೊಳ್ಕೊಂಡು ಹಿಂದ ಬಿದ್ದಿರ್ತಾನೆ. ಅವ್ರನ್ನ ನಾಶ ಮಾಡಬೇಕು, ನಷ್ಟಪಡಿಸಬೇಕು. ಗೆನೇಜರದ ಕೆರೆ ಆಚೆ ಕಡೆ ಒಬ್ಬ ದೊಡ್ಡ ದುರಾತ್ಮ ಪೀಡಿತನನ್ನು ಬಿಡಿಸುವುದಕ್ಕೆ ಶಿಷ್ಯರ ಸಹಿತವಾಗಿ ಆತನು ಗೆನೇಜರ ಕೆರೆ ದಾಟ್ತಾ ಇದ್ದಾನೆ. ದಾಟುವ ಸಂದರ್ಭದಲ್ಲಿ ಸಮುದ್ರವು ಬೊರ್ಗರಿತಾ ಇದೆ, ಆಂದಿ ತುಫಾನ್ ಹೇಳ್ತಾ ಇದೆ. ಅವ್ರನ್ನ ಅಲ್ಲೇ ಮುಳುಗಿಸಿ ಗುರುವನ್ನ, ಶಿಷ್ಯರನ್ನ, ಎಲ್ಲರನ್ನ ಫಿನಿಶ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದಾನೆ ಪಿಶಾಚನು. ಯೇಸು ಸ್ವಾಮಿ ಅದ, ಸಮುದ್ರವೇ ಸುಮ್ಮನೆ ಬೊರ್ಗರಿಬೇಡ ಎಂಬುದಾಗಿ ಹೇಳಿದ ತಕ್ಷಣ ಸಮುದ್ರ ಸೈಲೆಂಟ್ ಆಗಿಬಿಟ್ಟಿದ್ದು. ಪ್ರೈಸಲ ಹಲ್ಲೆಲೂಯಾ. ಈಗಲೂ ಸ್ವಾಮಿ ಬಿಟ್ಟಿದ್ದಾನೆ. ಶೈತಾನನ ಅವ್ರ ಹಿಂದ್ಗಡೆ ಇದ್ದು ನಷ್ಟಪಡಿಸೋಕೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಆಗಕ್ಕೆ ಯೇಸು ಸ್ವಾಮಿ ಅವ್ರನ್ನ ಬಿಟ್ಟಿದ್ದಾನೆ. ಅವ್ರು ಸಮುದ್ರದ ಮಧ್ಯದಲ್ಲಿದ್ದಾನೆ, ಯೇಸು ಸ್ವಾಮಿ ಸಮುದ್ರದ ದಡದಲ್ಲಿದ್ದಾನೆ. ದಡದಲ್ಲಿರುವ ಸಂದರ್ಭದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಕ್ಕೆ ಪ್ರಾರಂಭ ಆಯಿತು. ಹುಟ್ಟ ಆಗ್ತಾ ಇದ್ದಾರೆ, 1 ಇಂಚು ಮುಂದಕ್ಕೆ ಕದಲ್ತಾ ಇಲ್ಲ. ಹುಟ್ಟ ಹಾಕೋದು ಹೆಚ್ಚಾಗ್ಬಿಟ್ಟು ಪೇತ್ರ ಹುಟ್ಟ ಹಾಕಿದ. ಅದಾದ್ಮೇಲೆ ಆ ಯೂದ ಬಂದ, ಅದಾದ್ಮೇಲೆ ಯೋಹಾನ ಬಂದ. ಒಬ್ರು ಮತ್ತೊಬ್ರು ದಮ್ ಹಾರಿಸ್ಕೊಂಡು ಹುಟ್ಟ ಆಗ್ತಾನೆ ಇದ್ದಾರೆ. ಆದ್ರೆ ಹಡಗು ಮಾತ್ರ 1 ಇಂಚು ಮುಂದಕ್ಕೆ. ಏನೋ ಇವತ್ತು ದೆವ್ವದಿಂದ ಬಿದ್ದದಲ್ಲೇ ಅಂತ ತಿಳ್ಕೊಂಡ್ರು. ಏನು ದೆವ್ವ ಇಂದ ಬಿದ್ದರೆ ದಾರಿ ಸಾಗ್ತಾ ಇಲ್ಲ. ಏನಾಗಿದೆ ನೋಡ್ರಿ, ಎಷ್ಟು ಪ್ರಯತ್ನ ಮಾಡ್ತೀವಿ, ಮುಂದಕ್ಕೆ ಸಾಗಕ್ಕೆ ಆಗ್ತಾ ಇಲ್ಲ. ಸಂಬಳ ತರ್ತೀವಿ, ಸರಿ ಹೋಗ್ತಾ ಇಲ್ಲ. ಮಗ ಗಳಿಸ್ತಾನೆ, ಸೊಸೆ ಗಳಿಸ್ತಾನೆ, ನಾನು ಗಳಿಸ್ತೀನಿ, ನಮ್ಮ ಮನೆಯವರು ಗಳಿಸ್ತಾರೆ, ಎಲ್ಲರೂ ಗಳಿಸ್ತೀವಿ, ಮಾತ್ರ ಕುಟುಂಬ ಮಾತ್ರ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಬೆಳವಣಿಗೆ ಮಾತ್ರ ಆಗ್ತಾ ಇಲ್ಲ. ನೋಡ್ರಿ, ಎಷ್ಟು ಪ್ರಯತ್ನ ಮಾಡ್ತೀವಿ, ಎಷ್ಟು ಹುಟ್ಟಾಗ್ತೀವೋ ಅಲ್ಲೇ ಇರ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವೋ ಅಲ್ಲೇ ಇರ್ತೀವಿ. ಪ್ರಯತ್ನ ಮಾಡಲಾರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಹುಟ್ಟಾಗ್ತಾ ಇದ್ದೀವಿ. ವಿರೋಧತ್ವನೇ ಕಾಣಿಸ್ತಾ ಇದೆ. ಹಿಂಗೆ ಅನಿಸ್ತದೆ, ಯಾರೋ ಎದುರುಗಡೆ ನಿಂತು ಬಿಟ್ಟು ನಮ್ಮನ್ನ ಮುಂದಕ್ಕೆ ಸಾಗಲಾರದ ಹಾಗೆ, ಆಣೆ ತಿಂದವರ ಹಾಗೆ ಅವರು ನಮ್ಮನ್ನ ಎದುರಿಸುವುದಕ್ಕೆ ನಿಂತಿದ್ದಾರೆ. ಮುಂದಕ್ಕೆ ಹೋಗಕ್ಕನೇ ಆಗ್ತಾ ಇಲ್ಲ ಅಂತೇಳಿ ಅನ್ನಿಸುವಂತ ಅನೇಕ ಪ್ರಸಂಗಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇರ್ತವೆ. ಇವರ ದೋಣಿ ಮುಂದಕ್ಕೆ ಸಾಗಲಾರದ ಕಾರಣ, ಮುಖ್ಯವಾದ ಕಾರಣ ಏನು ಅಂದ್ರೆ, ದೋಣಿಯಲ್ಲಿ ಯೇಸು ಸ್ವಾಮಿ ಇಲ್ಲ. ಯಾರಿಲ್ಲ? ಹೋಗಂತಂದಾನೆ. ಇವರಿಗೆ ಯೇಸು ಸ್ವಾಮಿ ಇರ್ಲಾರ್ದ ಕಾರಣ ದೋಣಿ ಮುಂದಕ್ಕೆ ಸಾಗ್ತಾ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಒಂದು. ಎರಡನೇದಾಗಿ, ಯೇಸು ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸೋಕೆ, ನಮ್ಮ ಧೈರ್ಯನ ಹೆಚ್ಚಿಸಕ್ಕೆ, ನಮ್ಗೇನೋ ಮುಂದೆ ನಡೀರಿ ಅಂತೇಳಿ ಹೇಳಿದ್ದಾನೆ. ಆಮೇಲೆ ತಾನು ಹಿಂದೆ ಬರ್ತಾನೆ, ಖಂಡಿತ ಬರ್ತಾನೆ.
ಅಂತೇಳಿ ಅದನ್ನು ಗೊತ್ತಿಲ್ಲ. ವಾಕ್ಯಕ್ಕೆ ಅನುಗುಣವಾಗಿ ವಾಕ್ಯಕ್ಕೆ ಜೋಡಿಸಿ ನಾವು ಯಾವ ವಿಷಯಗಳನ್ನ ಆಲೋಚನೆ ಮಾಡಲಾರ್ದೆ ನಾವೇನ್ ಮಾಡ್ತೀವಿ ಗೊತ್ತಾ? ಅವ್ರೇನೋ ಮಾಡಿದ್ರು, ಇವ್ರೇನೋ ಮಾಡಿಸಿದ್ರು, ಅವ್ರ ವಿರೋಧ ನಿಂತರು, ಇವ್ರ ವಿರೋಧ ನಿಂತರು. ಯಾವುದು ವಿರೋಧ ನಿಂತರು ಏನೂ ಆಗಲ್ಲ ಪ್ರಿಯರೇ. ಯೇಸು ದೋಣಿಯಲ್ಲಿರ್ಲಾರ್ದ ಕಾರಣ ನಿನ್ನ ಭವಿಷ್ಯತ್ತು ಮುಂದಕ್ಕೆ ಸಾಗ್ತಾ ಇಲ್ಲ. ಯೇಸು ಮೊದಲು ದೋಣಿಯಲ್ಲಿದ್ದ. ಯೇಸು ಸ್ವಾಮಿಗೆ ಸ್ವಾಮಿ ನಮ್ಮ ಚಿಂತೆ ಇಲ್ಲವೇ ಅಂದ ತಕ್ಷಣ ಎದ್ದು ಬೊರ್ರುಗರೆಯುವ ಸಮುದ್ರವನ್ನ ಗದರಿಸಿದ. ಸಮುದ್ರವೇ, ಗಾಳಿಯೇ ಸುಮ್ಮನೆ ಆಗು ಎಂಬುದಾಗಿ ಗದರಿಸಿದ. ಸುಮ್ಮನೆ ಆಯ್ತು. ಇವಾಗ ಯೇಸು ಸ್ವಾಮಿ ಇರಲಾರದ ಕಾರಣ ಹುಟ್ಟಾಕಿ ದಣದಿದ್ದಾರೆ. ದೇವರ ಮಕ್ಕಳೇ, ಇವತ್ತು ರಾತ್ರಿ ದೇವರು ನಿಮ್ಮ ಜೀವಿತಗಳನ್ನ ಮುಟ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀನು ಮಾಡುವ ಪ್ರಯತ್ನಗಳು ಅಸಾಧ್ಯವಾದ ಪ್ರಯತ್ನಗಳು, ಅದು ನಿರಂತರವಾದ ಪ್ರಯತ್ನಗಳಿರಬಹುದು. ನೀನು ಅಭಿವೃದ್ಧಿ ಆಗುವುದಕ್ಕೆ, ನೀನು ಮುಂದೆ ಸಾಗುವುದಕ್ಕೆ, ನಿನ್ನ ಜೀವಿತದಲ್ಲಿ ಒಂದು ಒಳ್ಳೆ ಪ್ರತಿಫಲ ಹೊಂದುವುದಕ್ಕೆ, ನೀನು ಬೆಳವಣಿಗೆ ಹೊಂದುವುದಕ್ಕೆ, ಪ್ರೈಸ್ ದಿ ಲಾರ್ಡ್, ಬೆಳವಣಿಗೆ ಹೊಂದುವುದಕ್ಕೆ ನೀನು ಎಷ್ಟೋ ಶತ ಪ್ರಯತ್ನಗಳನ್ನ ನೀನು ಮಾಡಿರಬಹುದು. ನೀನು ಹುಟ್ಟು ಹಾಕುತ್ತಾ ಇರಬಹುದು. ಪ್ರೈಸ್ ದಿ ಲಾರ್ಡ್. ಆ ಯೇಸು ಸ್ವಾಮಿ ಆಜ್ಞೆ ಕೊಡ್ತಾನೆ. ಆ ಯೇಸು ಸ್ವಾಮಿ ನಿನ್ನ ದೋಣಿಯಲ್ಲಿ ಬಂದು ಬಿಟ್ಟರೆ ಸಾಕು, ನಿನ್ನ ದೋಣಿಗೆ ಪ್ರಯಾಣ ಪ್ರಾರಂಭ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಶಬಾ ರಬಾ ದರ. ಓ ಗ್ಲೋರಿ ಟು ಜೀಸಸ್. ಸ್ತೋತ್ರ ಹೇಳಿ ಕರ್ತನಿಗೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಹೇಳಿ. ಪ್ರೈಸ್ ದಿ ಲಾರ್ಡ್. ಒಳಂದೈ ಸ್ವಾಮಿ ಅದಕ್ಕೆ ಹಾಡಾಡಿದರು. ನನ್ನ ದೋಣಿ ಬಾಳಲ್ಲಿ, ದೋಣಿಯಲ್ಲಿ ಯೇಸು ಇಲ್ಲ ನನಗೆ. ಈಗ ಯೇಸು ಸ್ವಾಮಿ ಇಲ್ಲ, ಹುಟ್ಟಾಗ್ತಾ ಇದ್ದಾರೆ, ಎಣಗಾಡ್ತಾ ಇದ್ದಾರೆ. ವಾಕ್ಯ ಹೋದ್ರೆ ಚೆನ್ನಾಗಿ ನೋಡೋಣ. ಓಕೆ. ಹುಟ್ಟು ಹಾಕಿ 48ನೇ ವಚನ ಓದಮ್ಮ. ಹುಟ್ಟು ಹಾಕಿ ಎದುರುಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಏನ್ ಮಾಡಿದ್ರಂತ? ಹುಟ್ಟು ಹಾಕಿ ಒದ್ದಾಡಿದ್ರಂತೆ. ಹುಟ್ಟು ಹಾಕಿ ಒದ್ದಾಡಬೇಡ. ಯೇಸು ಸ್ವಾಮಿ ನಿನ್ ಬಾಳ್ವೆನಲ್ಲಿ ಇಲ್ಲಂದ್ರೆ ಇವತ್ತು ಕರಿಬೇಕು. ಪ್ರೈಸ್ ದಿ ಲಾರ್ಡ್. ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ಇರಲಾರ್ದೆ ನನ್ನನ್ನು ಒಬ್ಬೊಂಟಿಗಳಾಗಿ ಬಿಟ್ಟಿಯ ನೀನು. ನಾನು ನಿನ್ನನ್ನು ನಂಬ್ಕೊಂಡಿದ್ದೀನಿ. ಈ ಕ್ಷಣ ಈ ವಿಷಯಕ್ಕಾಗಿ ನೀನು ನನ್ನ ಜೊತೆಯಲ್ಲಿ ಇಲ್ಲ ಬಗ್ಗೆ ನನಗೆ ಅನಿಸ್ತದೆ. ನೀನು ನನ್ನ ದೋಣಿಯಲ್ಲಿ ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ಆತನು ಕೆಲವು ಅನುಭವಗಳನ್ನ ಕೊಟ್ಟು ಆತನು ನಮ್ಮನ್ನು ದೃಢಪಡಿಸುವುದಕ್ಕೆ, ಬಲಪಡಿಸುವುದಕ್ಕೆ ಇಷ್ಟಪಡುವವನಾಗಿದ್ದಾನೆ. ಕರಗಳೆತ್ತಿ ಒಂದು ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಅನೇಕ ಸಲ ಸುಮ್ಮನೆ ಗಾಳಿ ಉಪಾದಿಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಸಂಗಗಳನ್ನ ಕೇಳ್ತೀವಿ. ವಾಕ್ಯಕ್ಕೆ ಸರಿಯಾದ ರೀತಿಯಿಂದ ನಮ್ಮ ಜೀವಿತದಲ್ಲಿ ಯಾವ್ಯಾವ ವಿಷಯಗಳು ಏನೇನು ಆಗಿಲ್ಲವೇ, ಯಾಕೆ ಆಗಿಲ್ಲವೇ, ಅದನ್ನ ಸರಿಯಾದ ರೀತಿಯಿಂದ ನಾವು ನೋಡಿಕೊಂಡು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯ ಒಂದೇ ಉದ್ದೇಶ ಇದೆ ದೇವರ ಮಕ್ಕಳ. ಏನಿದೆ? ಇವರು ಮುಂದೆ ಹೋಗಿ, ಮುಂದೆ ನಡೆದು ಇವರು ಅಪೊಸ್ತಲರಾಗಿ ಮಾರ್ಪಡಬೇಕು. ಇವರು ಅನೇಕ ದೇಶಗಳವರೆಗೂ ಹೋಗ್ಬೇಕು. ಒಂದ್ಸಲ ಪೇತ್ರನ ಕೇಳಿದ, ಸ್ವಾಮಿ ಎಲ್ಲರೂ ಬಿಟ್ಟು ಬಂದಿವೆಲ್ಲ, ನಮ್ಗೆ ಏನು ಸಿಗ್ತದೆ ಅಂತ ಹೇಳಿ ಕೇಳಿದ. ಏನ್ ಕೇಳಿದ? ಅದು ಯಾವ ಟೈಮ್ ಇತ್ತು, ಯಾವ ಸಮಯ ಇತ್ತು? ಅದು ಬೆಳೆಯಲಾರದಂತ ಸಮಯ. ಪೇತ್ರನ ನಂಬಿಕೆ ಬೆಳೆದಿಲ್ಲ. ಪೇತ್ರನು ಶಿಷ್ಯತ್ವದಲ್ಲಿ ನಡೀತಾ ಇದ್ದಾನೆ. ಪೇತ್ರನು ಯೇಸು ಸ್ವಾಮಿ ಕಲಿಸಿದ ವಿಷಯಗಳನ್ನ ಕಲಿತುಕೊಳ್ತಾ ಇದ್ದಾನೆ, ಮುಂದೆ ಸಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಕೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲರೂ ಬಿಟ್ಟು ಬಂದಿವಿ, ನಮಗೆ ಏನ್ ಸಿಗ್ತದೆ? ಅದೇ ಪ್ರಶ್ನೆ ಕೇಳಿದಂತ ಪೇತ್ರ ತನ್ನ ಕುಟುಂಬದ ಸಹಿತವಾಗಿ, ಅಪೊಸ್ತಲರು ತಮ್ಮ ಹೆಂಡರು ಮಕ್ಕಳ ಸಹಿತವಾಗಿ ಇಡೀ ಪ್ರಪಂಚನ ಕದಲಿಸಿದರೆಂಬುದಾಗಿ ನಾವು ನೋಡುವವರಾಗಿದೆ. ಯಾರ ಬಗ್ಗೆ ಅವರಿಗೆ ಚಿಂತೆ ಇತ್ತೋ ಆ ಚಿಂತೆಗಳನ್ನ ಪಕ್ಕಕ್ಕಾಕಿ, ಆ ಕುಟುಂಬಗಳ ಅವರ ಜೀವಿತಕ್ಕೆ ಬೇಕಾಗಿರುವ ಸಕಲ ವಿಷಯಗಳನ್ನ ದೇವರಿಂದ ಹೊಂದಿಕೊಂಡು ಕಡೆಗೆ ಅವರು ಎಷ್ಟರ ಮಟ್ಟಿಗೆ ಸಿದ್ಧರಾದ್ರು ಅಂತಂದ್ರೆ, ಜೀವಿಸುವುದಕ್ಕಾಗಿ ಅವರು ಸಿದ್ಧರಾಗಲಿಲ್ಲ,
ಸಮಯ ಬಂದಾಗ ನಾವು ನಮ್ಮ ಕುಟುಂಬ ಕರ್ತನಿಗಾಗಿ ಒಪ್ಪಿಸಿಕೊಡುತ್ತೇವೆ ಎಂಬುದಾಗಿ ಅವರು ಸಿದ್ಧರಾದರೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪರಿಶುದ್ಧಾತ್ಮ ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಈ ಸಾಯಂಕಾಲ ವೇಳೆಯಲ್ಲಿ. ನಿನ್ನ ಆತ್ಮೀಯ ಜೀವಿತವನ್ನು ಬದಲಾಯಿಸುವುದಕ್ಕಾಗಿ, ನಿನ್ನ ಆತ್ಮೀಯ ಜೀವಿತದಲ್ಲಿ ಒಂದು ಉನ್ನತವಾದ ಒಂದು ಸ್ತರತೆಗೆ ನಡೆಸುವುದಕ್ಕಾಗಿ, ಪ್ರೈಸ್ ದ ಲಾರ್ಡ್, ನಿನ್ನ ಬದುಕು ಬಾಳ್ವೆಯಲ್ಲಿ ಅಭಿವೃದ್ಧಿ ತರುವುದಕ್ಕೆ, ಪ್ರೈಸ್ ದ ಲಾರ್ಡ್. ಅನೇಕ ಸಲ ನೀನು ಏಕಾಂಗಿ ಇರಬಹುದು, ಅನೇಕ ಸಲ ಕೈ ಬಿಡಲ್ಪಟ್ಟಿರ್ತಕ್ಕಂಥ ಅನುಭವ ಇರಬಹುದು, ಅನೇಕ ಸಲ ನಿರಾಶೆ ಅನುಭವ ಇರಬಹುದು, ಪ್ರೈಸ್ ದ ಲಾರ್ಡ್. ಆ ಎಲ್ಲ ಸಮಯ ಸಂದರ್ಭಗಳಲ್ಲಿ ಕರ್ತನು ನಮ್ಮನ್ನು ಅನೇಕ ಸಲ ಪ್ರಶ್ನೆ ಕೇಳಿರ್ತಾನೆ. ನಿನಗೆ ಧೈರ್ಯವಿಲ್ಲವೇ? ನಿನಗೆ ನಂಬಿಕೆ ಇಲ್ಲವೇ? ಇನ್ನು ಗ್ರಹಿಸಲಿಲ್ಲವೇ? ಇನ್ನು ತಿಳುವಳಿಕೆಗೆ ಬರಲಿಲ್ಲವೇ? ಇನ್ನು ಕಣ್ಣು ಕಾಣಲಿಲ್ಲವೇ ಅನ್ನುವಂಥ ಪ್ರಶ್ನೆಗಳನ್ನ ಆತನು ಕೇಳುವಾಗ ನಾವು ಆತನಿಗೆ ಉತ್ತರ ಕೊಡಬೇಕಾಗಿದೆ. ಹೌದು ಸ್ವಾಮಿ, ಆವತ್ತು ನನಗೆ ನಂಬಿಕೆ ಇರಲಿಲ್ಲ, ಆವತ್ತು ನಾನು ಗ್ರಹಿಸಲಿಲ್ಲ, ನೀನು ಗ್ರಹಿಸಲಿಲ್ಲವೇ ಎಂಬುದಾಗಿ ಕೇಳಿದೆ. ಆವತ್ತು ನನಗೆ ತಿಳುವಳಿಕೆ ಇರಲಿಲ್ಲ, ನಿನಗೆ ಇನ್ನು ತಿಳುವಳಿಕೆ ಇಲ್ಲವೇ ಎಂಬುದಾಗಿ ಕೇಳಿದೆ. ಆವತ್ತು ನನ್ನ ಕಿವಿಗಳು ಮಂದವಾಗಿದ್ದವು, ನೀನು ಅವತ್ತು ಕೇಳಲಿಲ್ಲ ಎಂಬುದಾಗಿ ಕೇಳಿದಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಕಿವಿಗಳು ಕೇಳಿಸ್ತಾ ಇವೆ, ನನ್ನ ಕಣ್ಣುಗಳು ಕಾಣಿಸ್ತಾ ಇವೆ. ನಾನು ಮಾತನಾಡಿದ ವಿಷಯಗಳನ್ನ, ಪ್ರಸಂಗಿಸಿದ ವಿಷಯಗಳನ್ನ ನಾನು ಕೇಳ್ತಾ ಇದ್ದೀನಿ, ಗ್ರಹಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯಲ್ಲಿ ಮುಂದೆ ನಡೀತಾ ಇದ್ದೀನಿ. ನನ್ನ ನಂಬಿಕೆಯನ್ನು ನೀನು ಹೆಚ್ಚಿಸು, ಅಭಿವೃದ್ಧಿಪಡಿಸು, ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ, ಪ್ರೈಸ್ ದಿ ಲಾರ್ಡ್, ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಾವೆಲ್ಲ ಮೊಣಕಾಲಿನ ಮೇಲೆ ಬರೋಣ, ಇಲ್ಲಾಂದರೆ ಎದ್ದು ನಿಂತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಸಮರ್ಪಣೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನಕ್ಕೆ ನಿಮ್ಮ ನಂಬಿಕೆ ಹೆಚ್ಚುತ್ತಾ ಇರಬೇಕಂತೇಳಿ ಕರ್ತನಿಗೆ ಹೇಳ್ತಾ ಇದ್ದೀರಿ? ಹಾಲೆಲೂಯಾ. ನಾನು ಹೇಳಿದೆ, ರಾತ್ರಿ ನಂಬಿಕೆ ಹೆಚ್ಚಲ್ಲ, ನಂಬಿಕೆ ಒಂದು ದಿನ ದೇವರು ನಮ್ಮೊಳಗೆ ಪ್ರಾರಂಭ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದು ಆತನ ಮೇಲೆ ನಂಬಿಕೆ ಇಡುವುದಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಪ್ರೈಸ್ ದಿ ಲಾರ್ಡ್, ನಮ್ಮ ಬದುಕು ಬಾಳ್ವೆಗಾಗಿ, ನಮ್ಮ ಆತ್ಮೀಯ ನಮ್ಮ ಜೀವಿತದ ಪ್ರಯಾಣಕ್ಕಾಗಿ ಆತನು ಯಾವ್ಯಾವ ಏರಿಯಾಗಳು, ಯಾವ್ಯಾವ ವಿಷಯಗಳಿಗೆ ನಂಬಿಕೆ ಹುಟ್ಟಿಸಿದಾನೆ ದೇವರ ಮಕ್ಕಳೇ. ಹುಟ್ಟಿಸಿದಾತನು ಅದನ್ನು ಗ್ಯಾರಂಟಿಯಾಗಿ ಆತನ ನಂಬಿಕೆಯನ್ನು ಬೆಳಗಿಸುವುದಕ್ಕಾಗಿ ಆತನು ಇಷ್ಟಪಡುವವನಾಗಿದ್ದಾನೆ. ಅದರ ಬಗ್ಗೆ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ಆದರೆ ನಿನಗೆ ಎದುರಾಗುವ ಪರಿಸ್ಥಿತಿಗಳಲ್ಲಿ, ಪ್ರೈಸ್ ದಿ ಲಾರ್ಡ್, ನಾನು ಗ್ರಹಿಸಿದ್ದೀನಿ ಎಂಬುದಾಗಿ ನೀನು ತೋರಿಸಿಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಎದುರಾಗುವ ಪರಿಸ್ಥಿತಿಗಳಲ್ಲಿ ನಾನು ಈ ವಿಷಯನ ನಾನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ನೀನು ಪ್ರಕಟ ಮಾಡಬೇಕು. ನನ್ನ ಮನಸ್ಸು ಕಲ್ಲಾಗಿಲ್ಲ, ನನ್ನ ಮನಸ್ಸು ದೇವರು ಹೇಳಿದಂತೆ ನನಗೆ ಒಂದು ಮಾಂಸದ ಹೃದಯ ಇದೆ. ಆ ಹೃದಯ ಕೇವಲ ಕರ್ತನಿಗಾಗಿ, ನನ್ನ ಕಲ್ಲಾಗಿರ್ತಕ್ಕಂಥ ಹೃದಯ ಯೇಸುವಿನ ನಾಮದಲ್ಲಿ ಇವತ್ತು ಒಡೆಯಲಿ. ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳು. ಕಣ್ಗಳನ್ನ ಮುಚ್ಚು. ಅನ್ಯ ಭಾಷೆ ಮಾತನಾಡು. ಪ್ರೈಸ್ ದಿ ಲಾರ್ಡ್. ಹೇಳು, ಪ್ರಾರ್ಥನೆ ಮಾಡು. ಎಲ್ಲಿ ನಿನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೀಯೋ, ನೀನು ದೇವರಿಗೆ ಅನುಕೂಲವಾದ ವ್ಯಕ್ತಿಯಾಗಿ ತೀರಬೇಕು. ಪ್ರೈಸ್ ದಿ ಲಾರ್ಡ್. ನೀನು ಸಭೆಗೆ ಅನುಕೂಲವಾದ ವ್ಯಕ್ತಿಯಾಗಿ ತೀರಬೇಕು. ನೀನು ಸೇವಕರುಗಳಿಗೆ ಅನುಕೂಲವಾದ ವ್ಯಕ್ತಿಯಾಗಿ ತೀರಬೇಕು. ಎಲ್ಲಿ ನಿನ್ನ ಮನಸ್ಸು ಕಲ್ಲು ಮಾಡಿಕೊಂಡಿದ್ದೀಯೋ, ಅಲ್ಲಿ ನಿನ್ನ ಮನಸ್ಸಿಗೆ ನೀನೇ ಆಜ್ಞಾಪಿಸಬೇಕು. ಯೇಸುವಿನ ನಾಮದಲ್ಲಿ ನನ್ನ ಮನಸ್ಸಿಗೆ ನಾನು ಆಜ್ಞಾಪಿಸುತ್ತಾ ಇದ್ದೇನೆ. ಹೇಳ್ಬೇಕು, ಈ ಕಲ್ಲಾದ ಹೃದಯವನ್ನ ಯೇಸುವಿನ ನಾಮದಲ್ಲಿ ಒಡೆಯುತ್ತಾ ಇದ್ದೇನೆ. ನನ್ನ ಮನಸ್ಸಿನ ಮೇಲೆ ನನಗೆ ಅಧಿಕಾರ ಇದೆ ಎಂಬುದಾಗಿ ಹೇಳು. ಪ್ರೈಸ್ ದಿ ಲಾರ್ಡ್. ಕಮನ್ ಸೇ ಪ್ರೈಸ್ ದಿ ಲಾರ್ಡ್. ಚಪ್ಪು. ಹಾಲೆಲೂಯಾ. ಚಪ್ಪು. ನನ್ನ ಮನಸ್ಸಿನ ಮೇಲೆ ನನಗೆ ಅಧಿಕಾರ ಇದೆ. ಹೇಳಮ್ಮ, ಹೇಳು. ಹಾಲೆಲೂಯಾ. ನನ್ನ ಮನಸ್ಸಿನ ಮೇಲೆ ನನಗೆ ಅಧಿಕಾರ ಇದೆ. ಹಾಲೆಲೂಯಾ. ನಾನು ಹೇಳಿದ ಹಾಗೆ ಇವತ್ತು ನನ್ನ ಮನಸ್ಸು ಕೇಳ್ತದೆ. ಹಲ್ಲೆಲೂಯಾ. ನನ್ನ ಮನಸ್ಸಿಗೆ ಯಾವ ಲಗಾಮಿನ ಅವಶ್ಯಕತೆ ಇಲ್ಲ. ಕಾಡು ಕತ್ತೆಗೆ ಹಾಕುವಂಥ, ಕಾಡು ಕುದುರೆಗೆ ಹಾಕುವಂಥ ಆ ಲಗಾಮಿನ ಅವಶ್ಯಕತೆ ಇಲ್ಲ. ನಾನು ದೇವರಿಗೆ ವಿಧೇಯತ್ವ ಉಳ್ಳವಳಾಗಿ ನನ್ನ ಮನಸ್ಸಿಗೆ ಇವತ್ತು ಹೇಳ್ತೇನೆ, ಮನಸ್ಸೇ ಕುಗ್ಗಿದ ಮನಸ್ಸಾಗು, ದೇವರಿಗೆ ಅನುಕೂಲವಾದ ಮನಸ್ಸಾಗು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಸ್ತೋತ್ರ ಕರ್ತರೆ. ವಂದನೆಗಳು. ಥ್ಯಾಂಕ್ ಯು ಲಾರ್ಡ್. ವಂದನೆ. ಹಲ್ಲೆಲೂಯಾ. ಎಲ್ಲರೂ ಸ್ತುತಿಯಲ್ಲಿರೋಣ. ಪ್ರೈಸ್ ದಿ ಲಾರ್ಡ್. ದೇವರು ಇವಾಗ ನಿಮ್ಮನ್ನು ಮುಟ್ಟುವಂಥ ಸಮಯ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ದೇವರು ಕದಲಿಸ್ತಾ ಇದ್ದಾನೆ.
ಕಮಾನ್ ಹಾಲೆಲೂಯ. ಬಾಯ್ ತೆರೆ, ಅನ್ಯ ಭಾಷೆ ಮಾತನಾಡು, ಪ್ರಾರ್ಥನೆ ಮಾಡು. ಹಾಲೆಲೂಯ, ಹೇಳು. ಎಲ್ಲೆಲ್ಲಿ ನಿನ್ನ ಜೀವಿತದಲ್ಲಿ ನಂಬಿಕೆಗೋಸ್ಕರ ಬಲಹೀನತೆಗಳಿವೆನೋ, ಎಲ್ಲೆಲ್ಲಿ ನೀನು ದೇವರಿಗೆ ಒಪ್ಪಿಸಿಕೊಟ್ಟಿಲ್ಲವೋ, ಎಲ್ಲೆಲ್ಲಿ ದೇವರ ವಿರುದ್ಧವಾಗಿ ಸ್ವಾಮಿ ವಿರುದ್ಧವಾಗಿ ಗುಣಗುಟ್ಟಿದೆಯೋ, ಅದೆಲ್ಲದಕ್ಕೆ ನೀನು ಕ್ಷಮಾಪಣೆ ಕೇಳಿ. ದೇವರೇ, ಆ ಸಮಯದಲ್ಲಿ ನಾನು ಆ ರೀತಿಯಿಂದ ಗುಣಗುಟ್ಟಿದೆ, ಆ ರೀತಿಯಿಂದ ನಿನಗೆ ಪ್ರಶ್ನೆ ಕೇಳಿದೆ. ಪ್ರಶ್ನೆ ಕೇಳಕ್ಕೆ ನಾನು ಎಷ್ಟರವನು, ಎಷ್ಟರವಳು. ಪ್ರೈಸ್ ದಿ ಲಾರ್ಡ್. ನಾನು ನಿನ್ನ ಮಗುವಾಗಿರುವುದರಿಂದ ಅಧಿಕಾರ ನನಗಿದೆ. ಆದರೆ ಇನ್ನು ಮೇಲೆ ಪ್ರಶ್ನೆ ಕೇಳಲ್ಲ. ನೀನು ಹೇಳುವಂಥ ಪ್ರತಿ ಬೋಧನೆಗೂ, ನೀನು ಹೇಳುವಂಥ ವಾಕ್ಯಕ್ಕೂ ನಾನು ಉತ್ತರವಾಗಿ ನನ್ನನ್ನು ನಾನು ಒಪ್ಪಿಸಿಕೊಡ್ತೀನಿ ಎಂಬುದಾಗಿ ಹೇಳು. ಶಾಲಾಮನ ರಕಾಲಮಾನ ಶಾಂದರೇ ದರಾಧರ ಗದಲಮ ಓ ರಿಬಾಲ ಧೂರಮನ ರಖದಲಮ ಶಾಂದರೇ ಧೇರ ಗದಲಮನ ರಾಧ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಬಾಯ್ತೆರಿ, ಅನ್ಯ ಭಾಷೆ ಮಾತನಾಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕದಲು. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೀರಿ, ಕದಲು. ಶಾದಾರಲರಮನ ಕಲದರ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತೋತ್ರ ಕರ್ತನೇ, ವಂದನೆಗಳು ದೇವರೇ. ಕಷ್ಟದೊಳು ದುಃಖದೊಳು ಯೇಸು ಶಾಂತಿದಾಯಕನೇ. ಕಷ್ಟದೊಳು ಯೇಸು, ದುಃಖದೊಳು ಯೇಸು ಶಾಂತಿದಾಯಕನೇ. ನಿನ್ನ ನುಡಿಯು ನನ್ನ ಆತ್ಮಕ್ಕೆ ಚೈತನ್ಯ ಕೊಡುತ್ತದೆ. ನಿನ್ನ ನುಡಿಯು ನನ್ನ ಆತ್ಮಕ್ಕೆ ಚೈತನ್ಯ ಅದೇ. ಹಾಲೆಲೂಯ ಹಾಲೆಲೂಯ. ಕೈಗಳನ್ನೆತ್ತಿ ಹೇಳೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಇಹಲೋಕದಲ್ಲಿ ನೀನಲ್ಲದೆ ಇನ್ನಾರನ್ನು ಬಯಸೋದಿಲ್ಲ. ಇಹಲೋಕದಲ್ಲಿ ನೀನಲ್ಲದೆ ಇನ್ನಾರನ್ನು ಬಯಸೋದಿಲ್ಲ. ಹಾಲೆಲೂಯ ಹಾಲೆಲೂಯ. ಕೈಗಳನ್ನೆತ್ತಿ ನಮ್ರತೆಯಿಂದ ಹಾಲೆಲೂಯ ಹಾಲೆಲೂಯ. ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ನಿನ್ನ ಆತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ. ನಿನ್ನ ಆತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಯಾರು, ಪರಲೋಕದಲ್ಲಿ ನನಗೆ
ನೀನಲ್ಲದೆ ಯಾರು ಇಹಲೋಕದಲ್ಲಿ ನೀನಲ್ಲದೆ ಇನ್ನಾರನ್ನು ಬಯಸೋದಿಲ್ಲ. ಇಹಲೋಕದಲ್ಲಿ ನೀನಲ್ಲದೆ ಇನ್ನಾರನ್ನು ಬಯಸೋದಿಲ್ಲ. ಹಾಲೆಲೂಯಾ ಜೀಸಸ್. Hallelujah. Hallelujah. ಥ್ಯಾಂಕ್ ಯು ಅಪ್ಪ. ದೇವ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಅನೇಕ ಸಂಗತಿಗಳನ್ನು ತಿರುಗಿ ನಮ್ಮ ಜೀವಿತದಲ್ಲಿ ಕರ್ತನೆ ಸ್ವಾಮಿ ನೀನು ಬೆಳಗಿಸಿದಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯ ನಮ್ಮ ಜೀವಿತದಲ್ಲಿ 100ಕ್ಕೆ 100ರಷ್ಟು ಫಲ ಕೊಡಲಿ. ಪ್ರತಿದಿನ ಕೂಡ ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಕರ್ತನೆ ಸ್ವಾಮಿ ನಿನ್ನನ್ನು ಸೇರುವ ತನಕ ಆ ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡು. ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಎಲ್ಲರ ಸೇರೋಣ, ಆಮೇನ್.